ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈ ಅಧ್ಯಾಯಕ್ಕೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಒಂದು ಹೆಸರಿಟ್ಟಿದ್ದಾರೆ. ಆ ಹೆಸರೇನೆ ಬಹಳ ವಿಶೇಷವಾದದ್ದಾಗಿದೆ. ಜ್ಞಾನ ಮತ್ತು ಕರ್ಮ ಸನ್ಯಾಸ ಅಂದರೆ ತತ್ವಜ್ಞಾನಿಯಾದವನು ಸರ್ವಥಾ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡಿರುತ್ತಾನೆ, ಅಂದರೆ ಬಿಟ್ಟಿರುತ್ತಾನೆ ಅಂತ. ಸನ್ಯಾಸ ಅನ್ನೋ ಶಬ್ದಕ್ಕೆ ತ್ಯಾಗ ಅಂತಲೇ ಅರ್ಥ. ಬರೀ ನ್ಯಾಸ ಅಂದ್ರೆ ಇಡೋದು ಅಂತ ಅರ್ಥ ಆಗುತ್ತೆ. ಸಮ್ ಅನ್ನೋದು ಸೇರಿಸಿದ್ರೆ ಬಿಡೋದು ಅಂತ ಅರ್ಥ ಆಗುತ್ತೆ. ಸಂಪೂರ್ವಸ್ತು ನ್ಯಾಸ ಶಬ್ದ ತ್ಯಾಗಾರ್ಥ ನ ನಿಕ್ಷೇಪಾರ್ಥ ಅಂತ ಶಂಕರಾಚಾರ್ಯರು ಭಾಷಣ ಬರೀತಾರೆ. ಸಂ ಎಂಬತಕ್ಕಂಥ ಅಕ್ಷರದಿಂದ ಅದೊಂದು ವಿಷಯ ಕೂಡಿದ ನ್ಯಾಸ ಶಬ್ದವು ಸಮ್ ಅನ್ನೋದು ಒಂದು ಅವ್ಯಯ. ಅದು ಸೇರಿದ್ರೆ ನ್ಯಾಸ ಅನ್ನೋ ಶಬ್ದಕ್ಕೆ ತ್ಯಾಗ ಅನ್ನೋ ಅರ್ಥ ಬರುತ್ತೆ. ಇದುವರೆಗೆ ಹೇಳಿದಂಥ ಈ ವಿಷಯದಲ್ಲಿ ಸನ್ಯಾಸ ಅನ್ನೋದರ ಅರ್ಥವನ್ನ ಹೀಗೆ ಮಾಡಿದ್ದಾರೆ. ಜ್ಞಾನಿಯಾದವನ ಒಂದು ವಿಷಯ ಬಂದಿದೆ ಮುಖ್ಯವಾಗಿ. ತತ್ವಜ್ಞಾನಿಯಾದವನು ಹೇಗಿರ್ತಾನೆ ಅಂತ ಅಂದ್ರೆ, ಅವನು ಸನ್ಯಾಸ ಮಾಡಿದಾನೆ ಅಂದ್ರೆ ಎಲ್ಲ ಬಿಟ್ಬಿಟ್ಟಿದ್ದಾನೆ ಅಂದ್ರೆ ಜೀವನ ಹೇಗೆ ಮಾಡ್ತಾನೆ? ಕಣ್ಣು ಕಿವಿ ಮೂಗು ಎಲ್ಲ ಇದ್ದೇ ಇದೆ. ಕಣ್ಣಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ಇದೆಲ್ಲ ನಡಿಲೇಬೇಕಲ್ಲ ಅನ್ನೋದೊಂದು ಸಂಶಯ ಬರುತ್ತೆ. ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಈ ದೇಹ ನಾನು ಅಲ್ಲ ಅಂತ ಅಭಿಮಾನ ಬಿಟ್ಬಿಟ್ಟಿರ್ತಾನೆ. ನಮ್ಮ ಅಜ್ಞಾನಿಗಳ ವ್ಯವಹಾರ ಹೇಗಿರುತ್ತೆ, ಜ್ಞಾನಿಗಳ ವ್ಯವಹಾರ ಹೇಗಿರುತ್ತೆ ಅನ್ನೋದು ಇಷ್ಟರಿಂದ ತಿಳ್ಕೋಬಹುದು. ಬೆಳಿಗ್ಗೆ ಹೇಳಿದ್ದೀನಿ, ಅಜ್ಞಾನ ಜ್ಞಾನ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಅಂದ್ರೆ, ಜ್ಞಾನಿಯಾದವನು ಕಣ್ಣಿಂದಲೇ ನೋಡಬೇಕು, ಅಜ್ಞಾನಿ ಅಂತೂ ಕಣ್ಣಿನಿಂದಲೇ ನೋಡಬೇಕು. ನೋಡುತ್ತೇನೆ ನಾನು ಅಂತ ನಾವು ವ್ಯವಹಾರ ಮಾಡ್ತೇವೆ. ಜ್ಞಾನಿ ಏನು ಮಾಡ್ತಾನೆ? ಕಣ್ಣು ನೋಡುತ್ತೆ, ನಾನು ನೋಡಲ್ಲ. ಕಣ್ಣು ನಾನಲ್ಲ, ಕಿವಿ ನಾನಲ್ಲ. ಇದು ಅವನ ಅಂತಃಕರಣದಲ್ಲಿ ದೃಢವಾಗಿ ನೆಲೆಸಿರುತ್ತೆ. ಅದಕ್ಕೆ ಬೆಳಗ್ಗೆ ದೃಷ್ಟಾಂತ ಹೇಳಿದ್ನಲ್ಲ, ಒಂದು ಜಿಂಕೆ ಓಡಿ ಹೋದ ವಿಷಯವಾಗಿ. ಹಾಗೆ ಯಾವುದೇ ಒಂದಾನೊಂದು ಕರ್ಮವನ್ನ ಈ ಶರೀರದಿಂದ ಮಾಡ್ತಾ ಇದ್ದರೂ ಈ ಶರೀರ ನಾನು ಅಲ್ಲ ಅಂತಕ್ಕಂಥ ತಿಳುವಳಿಕೆ ಉಳ್ಳವನಿಗೆ ಅದು ಯಾವುದು ಅಂಟೋದಿಲ್ಲ ಅನ್ನೋದು ಅರ್ಥ. ಅದನ್ನೀಗ ಇನ್ನೊಮ್ಮೆ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ, ಅರ್ಜುನನಿಗೂ ಬಹಳ ಆಸೆ. ಏನೋ ಈ ಕರ್ಮ ಮಾಡೋದ್ರಿಂದ ಹೇಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ. ನಾ ಯುದ್ಧ ಮಾಡಲ್ಲ ಅಂತಲೇ ಕೂತಿದ್ದಾನೆ. ಯುದ್ಧ ಅನ್ನೋದು ಬಹಳ ಕೆಟ್ಟದು. ಅನೇಕ ರೀತಿಯಾಗಿ ಮನುಷ್ಯರನ್ನೆಲ್ಲ ಕೊಂದು ಪಾಪ ಕಟ್ಕೋಬೇಕಾಗತ್ತೆ ಅಂತ ಹೀಗೆಲ್ಲ ಮೊದಲೇ ಹೇಳಿದಾನ. ಆದ್ದರಿಂದ ನನಗೆ ಯುದ್ಧ ಬೇಡ ಅಂತ ಕೂತ್ಬಿಟ್ಟಿದ್ದಾನೆ. ಇಂಥ ಅರ್ಜುನನನ್ನು ಇವಾಗ ತಿಳುವಳಿಕೆಯಿಂದ ಅವನನ್ನು ಸರಿಪಡಿಸ್ಬೇಕು. ಅದು ಭಗವಂತನ ಮುಖ್ಯವಾದಂತಹ ಉದ್ದೇಶ. ಹೇಗೆ ಅಂತ, ಅರ್ಜುನ ಜ್ಞಾನಿಯೋ ಅಂದ್ರೆ ಅಲ್ಲ, ಅವನಿನ್ನೂ ಕೂಡ ಜ್ಞಾನದ ಸ್ಥಿತಿಗೆ ಬಂದಿಲ್ಲ. ಕ್ಷತ್ರಿಯ ಯುದ್ಧ ಮಾಡಬೇಕು ಅಂತಲೇ, ಅದು ಏನ ರಣರಂಗಕ್ಕೆ ಬಂದು ನಿಂತ್ಕೊಂಡ ಮೇಲೂ ಈ ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ಬಿಡ್ತೇನೆ ಅಂತಲೇ ಇದ್ದ. ಸೇನೆಯೋರ್ ಅಭಯೋರ್ ಮಧ್ಯೆ ಅಂತ ಗೀತೆ ಪ್ರಾರಂಭದಲ್ಲಿ ಹಾಗಿದ್ದ. ಆದ್ರೆ ಅವನಿಗೊಂದು ಕರ್ತವ್ಯ ಕರ್ಮಕ್ಕೆ ಒಂದು ಅಡ್ಡಿ ಆಗ್ಬಿಡ್ತು. ಏನ್ ಅಡ್ಡಿ ಆಯ್ತು? ಎದುರಿ ನೋಡಿದಾಗ ಅಲ್ಲಿರೋರೆಲ್ಲ ಇವರ ಅಣ್ಣ ತಮ್ಮಂದರು ಅಥವಾ ಸಂಬಂಧಿಕರು, ಇಲ್ಲ ಪಾಠ ಹೇಳಿಕೊಟ್ಟಂತಹ ಗುರುಗಳು, ಹಿರಿಯರು, ಇಂಥವ್ರು ನಿಂತುಬಿಟ್ಟಿದ್ದಾರೆ. ಭೀಷ್ಮ ದ್ರೋಣ ಇವರೆಲ್ಲ ನಿಂತ್ಬಿಟ್ಟಿದ್ದಾರೆ. ಇವರ ಮೇಲೆ ನಾನು ಹೇಗೆ ಬಾಣ ಬಿಡ್ಲಿ ಅನ್ನೋದು ಅವನಿಗೆ ಬಂತು. ಕಥಂ ಭೀಷ್ಮಹಂ ಸಂಖ್ಯೆ ಅಂತ.
ಇಲ್ಲಿ ನೋಡಿ ಸ್ವಾರಸ್ಯ ಏನು ಅಂದ್ರೆ, ಯಾವ ಕರ್ತವ್ಯ ಕರ್ಮವನ್ನ ಅರ್ಜುನ ಮಾಡಬೇಕಾಗಿತ್ತು ಆ ಕರ್ತವ್ಯ ಕರ್ಮದ ಬಗ್ಗೆ ಅಡ್ಡಿ ಆಗ್ಬಿಡ್ತಾನೆ ಅವನಿಗೆ. ಯಾವುದು? ಇವರೆಲ್ಲ ನನ್ನವರು, ಇವರನ್ನು ಕೊಂದ್ರೆ ಪಾಪ ಬರುತ್ತೋ ಏನೋ, ಇದು ಮೂಲ. ಇದನ್ನೇ ಭಗವಂತ ಏನಂದ? ವ್ಯಾಮೋಹ, ಮೋಹ. ಯಾವನೇ ಆಗಲಿ ಶೋಕ ಮೋಹಗಳಿಗೆ ವಶನಾಗಿಬಿಟ್ರೆ ಕರ್ತವ್ಯವನ್ನು ಬಿಟ್ಟುಬಿಡ್ತಾನೆ, ಅಂದ್ರೆ ಮಾಡಬೇಕಾದದ್ದನ್ನು ಬಿಟ್ಟುಬಿಡ್ತಾನೆ, ಮಾಡಬಾರದು ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತ. ಹಾಗಲ್ಲ, ಮಾಡಬೇಕಾದ ಕರ್ಮ ಮಾಡಬಾರದ ಕರ್ಮ ಅಂತಕ್ಕಂಥ ವಿಧಿ ನಿಷೇಧಗಳೇನಿದ್ರು ಅಜ್ಞಾನ ಸ್ಥಿತಿಯಲ್ಲಿ. ಆದ್ದರಿಂದ ಜ್ಞಾನಿಗಳು ಹೇಗಿರ್ತಾರೆ ಅನ್ನೋದನ್ನ ತಿಳಿಸ್ತೇನೆ, ಆಗ ನಿನಗೆ ಕರ್ಮ ಮಾಡಬೇಕೆ ಬಿಡಬೇಕೆ ಅನ್ನೋದು ಅರ್ಥವಾಗುತ್ತೆ ಅಂತ ಬೆಳಗ್ಗಿನಿಂದ ಆ ವಿಷಯವನ್ನ ಈ 5ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಅದನ್ನ ಅರ್ಜುನ ಪ್ರಶ್ನೆ ಕೇಳಿದ, ಸನ್ಯಾಸ ಯೋಗ ಅನ್ನೋದರ ಅರ್ಥ ಹೇಳೋದು ನನಗೆ ಗೊತ್ತಾಗಿಲ್ಲ ಅಂತ. ಕರ್ಮಗಳನ್ನು ಬಿಡುವುದು ಅನ್ನೋದು ನ್ಯಾಯವೋ, ಮಾಡಬೇಕು ಅನ್ನೋದು ನ್ಯಾಯವೋ? ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಎಲ್ಲರಿಗೂ ಒಂದನ್ನೇ ಅನ್ವಯಿಸಕ್ಕಾಗಲ್ಲ. ಕರ್ಮ ಬಿಡೋದೇ ಒಳ್ಳೆಯದು ಅಂತ ಕಾನೂನು ಹೇಳಕ್ಕಾಗಲ್ಲ, ಅಥವಾ ಮಾಡಬೇಕು ಅಂತಲೂ ಹೇಳಕ್ಕಾಗಲ್ಲ. ಇನ್ನೂ ಒಂದು ರೀತಿಯಿಂದ ಸೂಕ್ಷ್ಮವಾಗಿ ನೋಡಿದರೆ, ಜ್ಞಾನಿಯಾಗಿ ಏನಿರ್ತಾನೋ ಅವನ ಸ್ಥಿತಿಯನ್ನು ಸರಿಯಾಗಿ ವಿಚಾರ ಮಾಡಿದಾಗ ಈ ಕರ್ಮ ಮಾಡುವುದು ಅಥವಾ ಬಿಡುವುದು ಅನ್ನೋದರ ಗೊಂದಲ ಎಲ್ಲ ಪರಿಹಾರವಾಗುತ್ತೆ ಅಂತ. ಜ್ಞಾನಿ ಹೇಗಿರ್ತಾನೆ ಅಂದ್ರೆ, ವಾಸ್ತವಾಗಿ ಅವನು ನೈವ ಕಿಂಚಿತ್ ಕರೋತಿ ಸಹ, ಅವನಿಗೇನು ಮಾಡಲ್ಲ. ಯಾಕೆ ಮಾಡಲ್ಲ? ನಡೆಯೋ ವ್ಯಾಪಾರವೆಲ್ಲ ಇಂದ್ರಿಯ ಮನಸ್ಸು ಬುದ್ಧಿ ಮುಂತಾದ ಈ ಶರೀರದ ಉಪಾಧಿ ಧರ್ಮಗಳಿಂದ ನಡೀತಾ ಇದೆ. ಅವನ ತಿಳುವಳಿಕೆ ಹೇಗಿದೆ? ಶರೀರ ನಾನಲ್ಲ ಅಂತ ತಿಳ್ಕೊಂಡಿದ್ದಾನೆ. ಕಣ್ಣು ನಾನಲ್ಲ, ಕಿವಿ ನಾನಲ್ಲ, ಈ ಶರೀರ ನಾನಲ್ಲ ಅಂತ. ಯಾವಾಗ ನಾನು ಅಲ್ಲ ಅಂತ ಈ ದೇಹದ ಬಗ್ಗೆ ಅವನು ತಿಳ್ಕೊಂಡಿದ್ದಾನೆಯೋ ಅವನು ಯಾವುದರಿಂದ ಕರ್ಮ ಮಾಡಬೇಕು? ಇದು ಅರ್ಥ. ಇದನ್ನು ಬಿಡಿಸಿ ಹೇಳ್ತಾ ಈಗ ಭಗವಂತ ಹೇಳ್ತಾನೆ, ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಅಂತ ಸಿದ್ಧಾಂತ ಹೇಳ್ತಾ ಇದ್ದಾನೆ. ಎಷ್ಟು ಪರಮಾರ್ಥದರ್ಶಿ ಸಹ ಅಂತ ಶಂಕರಾಚಾರ್ಯರು ಅವತರಣಿಕೆ ಕೊಡ್ತಾ ಇದ್ದಾರೆ. ಅಯ್ಯ ಅರ್ಜುನ ಕೇಳು, ಪರಮಾರ್ಥದರ್ಶಿ, ಪರಮಾರ್ಥ ಅಂದ್ರೆ ಪರಬ್ರಹ್ಮ ತತ್ವ, ಅದನ್ನು ತಿಳ್ಕೊಳ್ಳೋದು ಅಂದ್ರೆ ಏನು? ಆ ಬ್ರಹ್ಮಸ್ವರೂಪನೇ ನಾನು. ಈಗ ದೇಹೇಂದ್ರಿಯಾದಿಗಳ ನಾನು ಅಂತ ಹೇಗೆ ತಿಳ್ಕೊಂಡಿದ್ದೇವೆಯೋ ಹಾಗೆಯೇ ಇದು ನಾನಲ್ಲ ಅನ್ನೋ ತಿಳುವಳಿಕೆ ಬರಬೇಕು. ಇದನ್ನೇ ಬ್ರಹ್ಮವಿದ್ಯಾ ಬ್ರಹ್ಮಜ್ಞಾನ ಅಂತ ಕರೆಯೋದು. ದೇಹಾತ್ಮಜ್ಞಾನವ ಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಅಂತ ಒಂದು ಶ್ಲೋಕ, ಅದು ಶಂಕರಾಚಾರ್ಯದ್ದೇನೆ. ಆತ್ಮನ್ನೇವ ಭವೇದ್ಯಸ್ಯ ಸನ್ನೇಚ್ಛನ್ನಪಿ ಮುಚ್ಯತೆ. ನೋಡಿ ಎಷ್ಟು ಚೆನ್ನಾಗಿ, ದೇಹಾತ್ಮಜ್ಞಾನವ ಜ್ಞಾನಂ ಅಂತ. ಈ ದೇಹವೇ ನಾನು ಎಂಬುದು ಎಷ್ಟು ಗಟ್ಟಿಯಾಗಿ ದೃಢವಾಗಿ ನನಗೆ ಗೊತ್ತಿದೆಯೋ ಈಗ, ಅಷ್ಟೇ ಗಟ್ಟಿಯಾಗಿ ಈ ದೇಹ ನಾನಲ್ಲ ಅಂತ ಗೊತ್ತಾಗಬೇಕು. ಈ ದೇಹಾತ್ಮಜ್ಞಾನ ಬಾಧ ಆಗಬೇಕು. ಇದು ಎಲ್ಲಿ? ಆತ್ಮನ್ನೇವ, ಅವನ ಒಂದು ತಿಳುವಳಿಕೆಯಲ್ಲಿಯೇ ಉಂಟಾಗಬೇಕು. ಹೀಗಾದರೆ ಅವನು ಬೇಡ ಬೇಡ ಅಂದ್ರೂ ಮುಕ್ತಿ ಆಗುತ್ತೆ. ಯಾಕೆ ಅಂತ, ಮೋಕ್ಷ ಆಗಬೇಕು ಅಂತಂದ್ರೆ ಬಂಧವಾಗಿದೆ ಅನ್ನೋದು ಸಿದ್ಧವಾಗಬೇಕಲ್ಲ. ಜ್ಞಾನಿಗೇನನ್ಸುತ್ತೆ? ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಆದ್ದರಿಂದ ನಾನು ಯಾವಾಗಲೂ ನಿತ್ಯ ಶುದ್ಧ ಬುದ್ಧಿಮುಕ್ತನಾದ ಪರಬ್ರಹ್ಮ ಸ್ವರೂಪನೇ ಆಗಿದ್ದೇನೆ ಅಂತ ತಿಳ್ಕೊಂಡಿದ್ದಾನೆ. ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ಸೂತ್ರ ಭಾಷೆಯಲ್ಲಿ ಬರೀತಾರೆ. ಆ ಜ್ಞಾನಿಯ ತಿಳುವಳಿಕೆ ಹೇಗಿರುತ್ತೆ ಅಂದರೆ, ಸಕಲ ದುಃಖಗಳಿಂದಲೂ ಬಿಡಲ್ಪಟ್ಟ ಚೈತನ್ಯ ಸ್ವರೂಪನೇ ನಾನು. ಆದ್ದರಿಂದ ಈ ದೇಹಾದಿಗಳಿಗೆ ಏನಾದ್ರೂ ಅವನ್ ನನಗೇ ಅನ್ನಲ್ಲ. ರಮಣ ಮಹರ್ಷಿಗಳ ದೃಷ್ಟ ಅಂತ ಹೇಳ್ತಾರೆ. ಡಾಕ್ಟರ್ ಬಂದು ಆಪರೇಷನ್ ಮಾಡ್ಕೊಳಪ್ಪ, ನಂದೇನಿಲ್ಲ ಅಂತಂದ್ರೆ ಆ ದೇಹ ಪೂರ್ಣವಾಗಿ ತಾನಲ್ಲ ಅನ್ನೋ ಒಂದು ನಿಶ್ಚಿತವಾದ ಜ್ಞಾನ ಇರುತ್ತೆ. ಅದನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳಿದ, ಕೇಳು,
ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ. ವಶೀ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಯಾವ ಜ್ಞಾನಿಯೋ ಸರ್ವಾಣಿ ಕರ್ಮಾಣಿ ಮನಸಾ ಸನ್ಯಸ್ಯ ಪರಿತ್ಯಜ್ಯ ಅಂತ ಅದನ್ನು ವಿವರಣೆ ಮಾಡ್ತಾರೆ ಭಾಷ್ಯಕಾರರು. ಈ ಜ್ಞಾನಿಯೋ ಎಲ್ಲಾ ಕರ್ಮಗಳು ಅಂದ್ರೇನು? ಸನ್ಯಸ್ಯ ಪರಿತ್ಯಜ್ಯ. ಸರ್ವಕರ್ಮ ಅಂದ್ರೆ ಎಲ್ಲಾ ಕರ್ಮಗಳು ಅಂದ್ರೆ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಪ್ರತಿಷಿದ್ಧಂಚ. ಇದು ಶಾಸ್ತ್ರದ ಒಂದೊಂದು ಕ್ರಮ. ಕರ್ಮಗಳನ್ನು 4 ಭಾಗ ಮಾಡಿದ್ದಾರೆ. ನಿತ್ಯ ಕರ್ಮ, ನೈತಿಕ ಕರ್ಮ, ಕಾಮ್ಯ ಕರ್ಮ, ಪ್ರತಿಷಿದ್ಧ ಕರ್ಮ ಅಂತ. ನಿತ್ಯ ಕರ್ಮ ಅಂದ್ರೆ ರೊಟೀನ್ ಅಂತ ದಿನ ಮಾಡ್ತಾ ಇರೋದು, ಸಂಧ್ಯಾವನೆ ಅದು ಇದು ಪೂಜೆ ಜಪ ತಪ ಮಾಡೋದು. ನೈಮಿತ್ತಿಕ ಅಕೇಶನಲ್ ಅಂತ, ಹಬ್ಬ ಬಂದು ಹಬ್ಬ ಅಂತೀವಿ ಅಲ್ವೇ, ದಿನ ಹಬ್ಬ ಮಾಡೋದಿಲ್ವಲ್ಲ. ವ್ರತ ಕಥೆ, ಗಣಪತಿ ಹಬ್ಬ ಗಣಪತಿ ಪೂಜೆ ಮಾಡ್ತೇವೆ, ನವರಾತ್ರಿಯಲ್ಲಿ ದೇವಿ ಪೂಜೆ ಮಾಡ್ತೇವೆ. ಇದು ನೈಮಿತ್ತಿಕ ಅಂದ್ರೆ ಅಕೇಶನಲ್ ಅಂತ, ಅದು ಬಂದಾಗ ಮಾಡೋದು ಅನ್ನೋ ಅರ್ಥ. ಕಾಮ್ಯ ಅಂದ್ರೆ ನಮ್ಮ ಇಷ್ಟಾರ್ಥಸಿದ್ಧಿಗೋಸ್ಕರವಾಗಿ ಒಂದು ಆರೋಗ್ಯ ಉಂಟಾಗಬೇಕು, ಧನಪ್ರಾಪ್ತಿ ಆಗಬೇಕು, ಹೀಗೇನೋ ಆಸೆ ಇದ್ರೆ ಮಾಡ್ತೀವಲ್ಲ, ಅದನ್ನು ಕಾಮ್ಯ ಅಂತಾರೆ. ಪ್ರಸಿದ್ಧ ಅನ್ನೋದು ಮಾಡಬಾರದ್ದು ಅಂತ. ಯಾವುದು ಮಾಡಬಾರ್ದು? ಬ್ರಾಹ್ಮಣವನ್ನ ಹಂತವ್ಯ, ಬ್ರಾಹ್ಮಣ ಕೊಲ್ಲಬಾರದು. ಇದು ಹೀಗೆ ಕರ್ಮದ ಒಂದು ಆನಂದ ಚುಕಟ್ಟು 4 ರೀತಿಯಾಗಿದೆ. ಅದನ್ನೇ ಇಲ್ಲಿ ಸೂಚನೆ ಮಾಡ್ತಾರೆ. ಈ ಯಾವ ಜ್ಞಾನಿ ಇದಾನೋ ಅವನಿಗೆ ನಿತ್ಯ ನೈತಿಕ ಕಾಮ್ಯ ಪ್ರಸಿದ್ಧ ಅಂತಕ್ಕ ಯಾವ ಕರ್ಮಗಳ ಅಂಟು ಇಲ್ಲ. ಅದನ್ನ ಸರ್ವಾಣಿ ಕರ್ಮಾಣಿ, ಈ ಎಲ್ಲಾ ಕರ್ಮಗಳನ್ನು ಕೂಡ ಸನ್ಯಸ್ಯ ಬಿಟ್ಟು ಅಂದ್ರೇನು? ಮನ ವಿವೇಕ ಬುದ್ಧಿಯ ಕರ್ಮಾದವು ಅಕರ್ಮ ಸಂದರ್ಶನೇನ ಸಂತ್ಯಜ್ಯ ಇತ್ಯರ್ಥ. ಅದನ್ನ ಶಾಸ್ತ್ರೀಯವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇದು ಹಿಂದೆ ಬಂದಿದೆ 4ನೇ ಅಧ್ಯಾಯದಲ್ಲಿ. ಕರ್ಮ ಯಃ ಪಶ್ಯೇ ಅನ್ನೋ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಬರೀತಾರೆ. ಏನಂತ? ಜ್ಞಾನಿಗೆ ಒಂದು ರೀತಿಯಾದ ತಿಳುವಳಿಕೆ ಉಂಟಾಗಿರುತ್ತೆ ಅವನ ಅಂತಃಕರಣದಲ್ಲಿ. ಏನಂತ? ಈ ಯಾವ ಕರ್ಮವು ನಾನಲ್ಲ, ನನ್ನದಲ್ಲ. ನಾನು ನನ್ನದು ಅನ್ನೋದಿದ್ರೆ ಕರ್ಮಗಳ ಸಂಪರ್ಕ ಉಂಟು ಅಲ್ವೇ. ನಾನು ಅನ್ನೋದೇ ಇಲ್ಲದೆ ಇದ್ರೆ ನಾನು ಅನ್ನೋದೇ ಕೊಡ್ತಿರು, ನನ್ನದು ಅನ್ನೋದೇ ಅದರ ಸಂಬಂಧ. ನಾನು ನನ್ನದು ಅಂತಕ್ಕ ಅಭಿಮಾನವೇ ಹೋಗ್ಬಿಟ್ಟಿದ್ರೆ ಇನ್ಯಾವ ಕರ್ಮ ಮಾಡಬೇಕು ಅವನಿಗೆ? ಈ ಚಿಕ್ಕ ಮಕ್ಕಳಾಗಿದ್ದಾಗ ಆ ಮಗುಗೇನು ಗೊತ್ತಿರುತ್ತೆ? ನಾನು ನಂದು ಅಂತ ಏನಾದ್ರು ಗೊತ್ತಿರುತ್ತೆ? ಏನೂ ಇಲ್ಲ. ಯಾರು ನಮ್ಮ ಗುರುಗಳವರು ಮನೆಗೆ ಯಾವನ ಬಂದ್ರೆ ಅವನು ಕಳ್ಳನೇ ಆಗಿದ್ರು ಕೂಡ ತಾತ ಅಂದ್ಬಿಡುತ್ತಂತ. ಯಾಕೆ? ಅದಕ್ಕೆ ಏನು ಗೊತ್ತಿಲ್ಲ ಅಂತ. ಹಾಗೆ ಈ ಒಂದು ಸ್ವಭಾವ ಏನಾಗಿದೆ, ಈ ನನ್ನ ಶರೀರೇಂದ್ರಿಯಗಳ ನಾನು ಅನ್ನೋ ಬುದ್ಧಿ ಇದೆಯಲ್ಲ, ಅದನ್ನ ಶರೀರೇಂದ್ರಿಯಗಳನ್ನು ಕಳ್ಕೋಬೇಕು ಅನ್ನೋ ಅರ್ಥವಲ್ಲ ಅಂತ ಹೇಳೋದು. ಅದರ ಬಗ್ಗೆ ಇರೋ ಅಭಿಮಾನವಿಟ್ಬಿಡಿ, ನಾನು ನಂದು ಅನ್ನೋ ಅಭಿಮಾನವಿಟ್ಬಿಡಿ. ಈ ಜ್ಞಾನಿ ಹೀಗೆ ನಾನೇನು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮನಸಾ ಸಂತ್ಯಜ್ಯ ಅಂತ ಅವನ ಮನಸ್ಸಿನಲ್ಲೇ ನಾನು ಅನ್ನೋದು ಒಂದಾನೊಂದು ಸಂಬಂಧ ಇರೋದಿಲ್ಲ. ಹೀಗೆ ಕರ್ಮಾದವು ಅಕರ್ಮ ಸಂದರ್ಶನೇನ, ಅದು ಹಿಂದೆ 4ನೇ ಅಧ್ಯಾಯದಲ್ಲಿ ಕರ್ಮಣ್ಯ ಕರ್ಮ ಯಕ್ಷೇತ ಅಂತ ಬಂದಿತ್ತಲ್ಲ, ಆ ಸಂದರ್ಭವನ್ನು ನೆನಪು ಮಾಡ್ತಾ ಇದ್ದಾರೆ. ಜ್ಞಾನಿ ಹೇಗಿರ್ತಾನೆ ಅಂದ್ರೆ ಅವನ ಶರೀರದ ಏನೇ ಕರ್ಮಗಳನ್ನ ಮಾಡ್ತಾ ಇರಬಹುದು, ಆಗ ಅದು ನಾನಾ ಅಂತ ತಿಳ್ಕೊಂಡಿರೋದ್ರಿಂದ ಈ ಕರ್ಮ ಅನ್ನೋದು ಅವನ ದೃಷ್ಟಿಯಲ್ಲಿ ಕರ್ಮವೇ ಅನ್ನೋ ಅರ್ಥ. ಹೀಗೆ ಆ ಮನಸಾ ಶಬ್ದಕ್ಕೆ ಅರ್ಥ ಮುಖ್ಯವಾದ ಸರ್ವಕರ್ಮಾಣಿ ಮನಸನ್ಯಸ್ಯಾಸ್ತೆ ಅಂತಿದೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನಮಗೇನು ಅರ್ಥ ಆಗುತ್ತೆ? ಇಲ್ಲಪ್ಪ ಜ್ಞಾನಿಗಳಾಗ್ಬಿಟ್ರೆ ಏನು ಮಾಡೋ ಹಾಗಿಲ್ಲ, ಒಂದ್ ಕಡೆ ಆರಾಮ ಕೂತಿರ್ಬಹುದು, ಶ್ರಮ ಕಮ್ಮಿ ಆಗುತ್ತೆ ಅಂತ. ಅದಲ್ಲ ಅರ್ಥ. ಹಾಗಲ್ಲ. ಅದನ್ನೊಂದ ಅಕರ್ಮ ಇದೆಯಾ, ಅದು ಒಂದು ಕರ್ಮವೇ. ನಾನೇನು ಜ್ಞಾನವಿಲ್ಲದೆ ಏನು ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರೆ ನಾನು ಜ್ಞಾನಿ ಆಗಿಬಿಟ್ಟಿದ್ದೀನಿ ತಿಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಅಕರ್ಮ ಆಗೋದಿಲ್ಲ. ಯಾಕೆ? ಹಸುವಾಗೋದಿಲ್ವೇ? ಬೇರಿಕೆ ಆಗೋದಿಲ್ವೇ? ಜ್ಞಾನಿ ಆಗಿದ್ದೀನಿ ಇನ್ನೊಂದು ಈ ಬಾಯ್ಕರಲ್ಲಿ ಜ್ಞಾನಿ ಅಂತ ಸುಮ್ಮನಿರಪ್ಪ, ಅವನಿಗೇನು ಹಸುವಾಗೋದಿಲ್ಲ, ಊಟ ಮಾಡೋದಿಲ್ಲ ಅಂದ್ಬಿಟ್ರೆ ಏನ್ ದೇಹದಲ್ಲಿ ದೇಹದ ಒಂದಾನೊಂದು ವ್ಯಾಪಾರ ನಡೀಬೇಕೋ ಬೇಡವೋ? ಅದಕ್ಕೋಸ್ಕರಲೇ ಅರ್ಥವನ್ನ ಬಿಡಿಸಿ ಹೇಳ್ತಾ ಇದ್ರೆ ಏನಂತ? ಸನ್ಯಸ್ಯ ಅಂದ್ರೆ ಮನಸಾ ಸನ್ಯಸ್ಯ ಅಂತ. ತಾನು ಮಾಡ್ತಾನೆ ಇರಬಹುದು, ನಾನು ಅನ್ನೋ ಅಭಿಮಾನ ಬಿಟ್ಟು ಮಾಡ್ಬೇಕು ಅನ್ನೋ ಅರ್ಥ.
ಆ ನಾಮವನ್ನು ಅಭಿಮಾನ ಇಲ್ಲ ಅಂತಟ್ರೆ ಅವನೇ ನಿಜವಾದ ಸರ್ವಕರ್ಮ ಸನ್ಯಾಸಿ. ಅಹಂ ಮಮ ಇವೆರಡು ಬಿಡಬೇಕಾದ ಅಹಂ ಮಿದಂ ಮಮೇಂ ಅಂತ. ಆದ್ದರಿಂದ ಅದನ್ನೇ ಕರ್ಮಾದವು, ಅದಕ್ಕೆ ನೋಡಿ ಎಷ್ಟು ಜನ ಬರೀತಾರೆ, ಕರ್ಮ ಸಂದರ್ಶನೇನ ಸಂತ್ಯ ಅಂತ. ಅವನು ಕರ್ಮನ್ನ ಮಾಡ್ತಾ ಇರಬಹುದು, ಆದ್ರೂ ಅವನ ಅಂತಃಕರಣದಲ್ಲಿ ಭಾವನೆ ಹೇಗಿರುತ್ತೆ ಅಂದ್ರೆ ಯಾರು ಏನನ್ನು ಮಾಡ್ತಾ ಇಲ್ಲ. ಯಾಕೆ? ಕಣ್ಣು ಕಿವಿ ಮೂದಾದ್ರೂ ಕೆಲಸ ಮಾಡಿಕೊಂಡ್ರೆ ಅದಕ್ಕೂ ನನಗೂ ಸಂಬಂಧ ಅನ್ನೋ ಆಟ. ಕರ್ಮ ಅದು ಅಕರ್ಮದನೇನ ಸಂತ್ಯಜ್ಯ ಏಕಬುದ್ಧ ಆಸೆ ಅವನಾಗಿರ್ತಾನಂತ. ಯಾವರಲ್ಲಿ ಹೋಗಲಿ ಏನೊಂದು ರೀತಿಯಾದಂತಹ ಲೋಕದಲ್ಲಿ ವಿಕಾರಗಳು ಉಂಟಾದರೂ ಅವನಿಗೆ ಯಾವ ಪರಿಣಾಮವನ್ನು ಮಾಡುವುದಿಲ್ಲ. ನಾವು ಅಭ್ಯಾಸ ಮಾಡಬಹುದು. ಒಂದು ಪೇಪರ್ ಓದ್ತೀವಿ ಅಂತ ಇಟ್ಕೊಳ್ಳಿ, ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅದಾಯ್ತು ಏನಾದ್ರು ಬರ್ತಾನೆ ಓದ್ತೀವಿ ಇಟ್ಕೊಡ್ತೀವಿ, ಏನು ನಾವು ಹೆಚ್ಚು. ಯಾಕೆ? ನಮಗೆ ಸಂಬಂಧಪಟ್ಟಿಲ್ವಲ್ಲ. ನಮಗೇನಾದ್ರು ಸಂಬಂಧಪಟ್ಟಿದ್ರೆ ಮಾತ್ರ ನೋಡಿ ಎಷ್ಟು ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ನಮಗೆ ಸಂಬಂಧಪಟ್ಟಿಲ್ಲ ಅಂತ ಏನಿಲ್ಲ, ಏನಿತ್ತು ಏನೋ ಪೇಪರ್ ಓದ್ತೀವಿ ಕೆಳಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು ಓದ್ತಾನೆ ಇದೆ, ಏನಾಗುತ್ತೆ? ನಮ್ಮವರು ಅಥವಾ ನಾನು ಅಂದ್ರೆ ಏನಾರು ಇದ್ದು ಬಿಡ್ತು ಅಂತ ಇಟ್ಕೊಳ್ಳಿ, ಕೂಡ್ಲೇ ನಮಗೆ ಬಿಡುತ್ತೆ. ಇದನ್ನೇಳ್ತಾರೆ ವೇದಾಂತದಲ್ಲಿ ಅಂದರೆ, ಯಾರು ತನ್ನ ಅಂತಃಕರಣದಿಂದ ನಾನು ಅಂತ ಅಂತಃಕರಣವನ್ನು ಮೊದಲು ಅಂದ್ಕೋತಾನೆ, ಆಮೇಲೆ ಶರೀರೇಂದ್ರ ನಾನು ಅಂತಾನೆ, ಆ ಅಂತಃಕರಣ ಶರೀರೇಂದ್ರಿಯಗಳ ಮೂಲಕನೇ ನಡೆಯುತ್ತೆ, ಅದೆಲ್ಲ ನನ್ನದು. ಇದೇ ಅಹಮ ಅಂತ. ಇದು ಜ್ಞಾನಗಳಲ್ಲಿ ಇಂಥ ಒಂದಾನೊಂದು ದೋಷ ಇರಲ್ಲ. ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ತ್ಯಾಗಡಿ ಸುಖವಾಗಿರ್ತಾರೆ. ಅದಕ್ಕೆ ಬರೀತಾರೆ ತ್ಯಕ್ತವಾಂಗನಃ ಕಾಯ ಚೇಷ್ಟ. ಆ ಮಾತು ಎಷ್ಟು ಚೆನ್ನಾಗಿದೆ. ಆಯಾಸ ಪ್ರಸನ್ನಿತ ಆತ್ಮ ಅನ್ಯತ್ರ ನಿವೃತ್ ಸರ್ವ ಬಾಹ್ಯ ಪ್ರಯೋಜನ ಇತಿ ಸುಖಂ ಆಸ್ತೆ. ಭಗವತ್ಪಾದ ವಿವರಣೆ ಎಷ್ಟು ಚೆನ್ನಾಗಿ. ತ್ಯಕ್ತ ವಾಂಗನಃ ಚೇಷ್ಟ ಅಂತ ಅವನು ತಾನಾಗೇ ಕಣ್ಣು ಕಿವಿ ಮೂಗು ಮುಂತಾದ ಯಾವುದೇ ವಾಗು ಮನಸ್ಸು ಒಂದರಿಂದ ಏನೊಂದು ಕ್ರಿಯೆಯನ್ನು ಮಾಡುವುದಿಲ್ಲ. ಮಾಡೋದಿಲ್ಲ ಅಂದ್ರೆ ಅವನಿಗೆ ಕಣ್ಣು ಕಾಣಲ್ವೇ ಕೇಳಲ್ವೇ ಅಂತಲ್ಲ, ಕಣ್ಣು ಕಾಣ್ತಿರ್ಬೋದು ಕಿವಿಯು ಕೇಳ್ತಿರಬಹುದು, ಆದ್ರೆ ನಾನು ಕಣ್ಣಲ್ಲ, ನಾನು ಕಿವಿಯಲ್ಲ, ನಾನು ಮೂಗಲ್ಲ, ಏನಾದ್ರು ನೋಡ್ಕೊಳ್ಳಿ ನನಗಾರದ್ದೇನು ಹಾಗೆ. ಅಂದ್ರೆ ಏನಾಯ್ತು? ಆಯಾ ಇಂದ್ರಿಯಗಳ ಒಂದಾನೊಂದು ವ್ಯಾಪಾರಕ್ಕೆ ಅಭಿಮಾನ ಇರೋದಿಲ್ಲ ಅಂತ ಅರ್ಥ. ಚಿಕ್ಕ ಮಕ್ಕಳಾಗಿದ್ದ ಹಾಗೆ ಇರೋದು, ಏನು ಅಭಿಮಾನ ಆಯ್ತು ನೋಡಿ. ಆಹಾರ ಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ತಾಯಿ ಅಂದ್ರೆ ಬಲವಾದವಾಗಿ ಅದಕ್ಕೆ ಊಟ ಮಾಡಿಸ್ತಾರೆ. ಯಾಕೆ ಅಂತ, ಅಯ್ಯೋ ಮಗು ಅಲ್ವೇ ಅದಕ್ಕೆ ಗೊತ್ತು ಅಂತಾರೆ. ಜವಾಹರ ಇವ್ರು ತಗೊಂಡು ಹೊತ್ತು ಗತಿ ಆ ತಿಂಡಿ ಎಲ್ಲ ಅಂದ್ರೆ ಹಾಗೆ ಇದ್ವು ಅಂತ ಅರ್ಥ ಆಯ್ತಲ್ಲ. ಹುಟ್ಟವಾಗಲೇ ದೊಡ್ಡವರಾಗಿದ್ವ ಏನಿಲ್ವಲ್ಲ, ಹಾಗೂ ಇದ್ವಲ್ಲ, ಮತ್ತೆ ಯಾಕಾಯ್ತು? ಇದಕ್ಕೆ ತಮಾಷೆ ಏನಾಗುತ್ತೆ? ದೊಡ್ಡವನಾಗ್ತಾ ಆಗ್ತಾ ಎಲ್ಲ ಅಭಿಮಾನ ತಗೊಳ್ಳೋದು, ನಾನು ನನ್ನದು ಅಂತೆಲ್ಲ ಆಗುತ್ತೆ. ಹಾಗೇನಾಗ ಎಲ್ಲ ಕರ್ಮಗಳು ಅಂಟುತ್ತೆ ಅಂತ. ಏನು ಇಲ್ಲದೆ ಇದ್ದ ಬಾಲಕನಾಗಿದ್ದ ಬಾಲೋನ್ಮತ್ತ ಅಂತ ಹೇಳ್ತಾರೆ. ಆ ಬಾಲ್ಯ ಅನ್ನೋ ಅರ್ಥಕ್ಕೆ ಇದನ್ನು ಸೇರಿಸ್ಬೋದು. ಬಾಲ್ಯ ಅಂದ್ರೆ ಬಾಲ್ಯನ ಕಾಸೆ ಅಂತ. ಜ್ಞಾನಿಯಾದವನು ಈ ನಿಜವನ್ನು ತಿಳ್ಕೊಂಡು ಚಿಕ್ಕ ಮಕ್ಕಳು ಹೇಗಿರ್ತಾರೋ ಹಾಗಬೇಕು ಅಂತ. ಎತ್ತು ಕೈನ ಕೂಸು ಅಂತ ತಮಾಷೆ ಮಾಡ್ತಾರೆ ನೋಡಿ. ಯಾರು ಎತ್ಕೊಂಡು ಅವ್ರಂತ ಅನ್ನತ್ತೆ, ಅಪ್ಪ ಅನ್ನತ್ತೆ, ಅದಕ್ಕೆ ಏನು ಗೊತ್ತಿಲ್ಲ. ಆ ರೀತಿಯಂತಹ ಒಂದೊಂದು ಸ್ಥಿತಿಯಲ್ಲಿ ಇರ್ತಾನೆ. ಏಕೆ? ಅವನಿಗೆ ಪ್ರಪಂಚದ ಒಂದಾನಂದ ವ್ಯಾಪಾರದಿಂದ ಏನೊಂದು ಪ್ರಯೋಜನವೂ ಆಗಬೇಕಾಗಿಲ್ಲ ಅಲ್ಲವೇ? ಕೋಸ್ಕರೇ ತಸ್ಯ ಕಾರ್ಯನ ವಿದ್ಯತೆ ಅಂತ ಇರ್ತಾನೆ. ವಶೀ ಅಂತ ಇಂದ್ರಿಯ ಎಲ್ಲ ಅವನ ಹತೋಟಿಯಲ್ಲಿರ್ತವೆ. ಜ್ಞಾನಿಗಳಿಗೆ ಅದೇ ಒಂದು ಅವನ ಹೆಚ್ಚುಗಾರಿಕೆ, ಹಾಗಾಗಿ ಸುಖವಾಗಿರ್ತಾರೆ. ಕಥಮಸ್ತೆ ಅಂತ. ಸರಿಯಪ್ಪ, ಇಷ್ಟೆಲ್ಲ ಇಂದ್ರಿಯ ಮನೋಬುದ್ಧಿಗಳು ಅವನಲ್ಲಿ ಇದ್ದು ಅವುಗಳ ವ್ಯಾಪಾರ ಮಾಡ್ತಾ ಇದ್ದ ಮೇಲೂ ಕೂಡ ಸುಖ ಇರ್ತಾನೆ ಅಂದ್ರೆ ಹೇಗೆ, ಎಲ್ಲಿ ಅಂತ ಕೇಳ್ತಾರೆ. ನವದ್ವರೆ ಪುರೇ, ಇದು ಬಹಳ ಚೆನ್ನಾಗಿದೆ. ಅವನು ನಮಾಗಿಯೇ ದೇಹದಲ್ಲೇ ಇರ್ತಾನಪ್ಪ, ಏನ್ ಹೆದರಿಕೆ ಇಲ್ಲ. ಈಗ ಹೇಳದೇ ಇದ್ರೆ ನಮಗೆ ಭಯ. ಯಾಕೆ? ಜ್ಞಾನಿ ಆಗ್ಬೇಕು ಅಂದ್ರೆ ದೇಹ ಬಿಡ್ಬೇಕು, ಬೇಡ ಮಹಾರಾಯರ ನಿಮ್ಗೆ ಜ್ಞಾನ ಅಂದ್ಬಿಡ್ತೀವಿ. ಅಯ್ಯೋ ಸ್ವಲ್ಪ ದಿವಸ ಇರೋಣ ಆಮೇಲೆ ನೋಡೋಣ ಅಂತೀವಿ. ದೇಹದ ಮೇಲೆ ಎಷ್ಟು ಅಭಿಮಾನ ಇರುತ್ತೆ. ಆದ್ರೆ ಜ್ಞಾನಿಗಳು ಹೇಳಾರೆ ದೇಹ ಹೇಳೋದು ಬಿಡೋದು ಇದ್ದುಕೊಂಡು ಕರ್ಮ ಮಾಡಿ ಸನ್ನಿಧ ಅನ್ನೋ ಅರ್ಥವನ್ನು ಹೋಗ್ಬೇಕು. ಈಗ
ಹೇಗಿರ್ತಾನೆ? ನವದ್ವಾರೇ ಪುರೇ ಅಂದ್ರೆ ಈ ದೇಹಕ್ಕೆ 9 ಬಾಗಿಲುಗಳಿವೆ. ಕಣ್ಣಿಗೆ ಮೂಗು ಎಲ್ಲ ಸೇರಿ ಅವುಗಳನ್ನು ಒಟ್ಟು ಸೇರಿಸಿದರೆ ಸಪ್ತ ಶೀರ್ಷಣ್ಯಾನಿ ಆನಃ ಉಪಲಬ್ಧಿ ದ್ವಾರಾಣಿ ಹೊರವಾಕದ್ವೇ ಮೂತ್ಪುರುಷ ವಿಸರ್ಗಾರ್ಥೆ. ಸಹಚಾರ ಬಿಡಿಸೇ ಬರೆದು ಬಿಟ್ರು. ನಮ್ಮ ಮುಖದಲ್ಲಿ ಒಟ್ಟು 7 ಗಳಿವೆಯಂತೆ. ಏನೇನು? 2 2 ಕಿವಿ 1, ಒಟ್ಟು ಎಷ್ಟಾಯ್ತು? 7. ಇನ್ನು ಮಲಮೂತ್ರ ವಿಸರ್ಜನೆ ಇರತಕ್ಕ 2 ದ್ವಾರ. ನವದ್ವಾರ ಪುರ. ಯಾವುದು? ಈ ಶರೀರವನ್ನ ನೋಡಿ, ಜ್ಞಾನಿಗಳು ಯಾವ ಅರ್ಥದಲ್ಲಿ ಬರೆದಿದ್ದಾರೆ ಅಂದ್ರೆ, ಈ ಶರೀರವನ್ನು ಎಷ್ಟು ನಾವು ಅಭಿಮಾನ ಮಾಡ್ತೇವೆ. ಇಲ್ಲಪ್ಪ, ಇದು 9 ದ್ವಾರಗಳುಳ್ಳಂತಹ ಒಂದಾನೊಂದು ಪಟ್ಟಣ. ಇದರೊಳಗೆ ನಮ್ಮ ಆತ್ಮ ಇದ್ದಾನೆ. ವಿವೇಕ. ಆತ್ಮ ಬೇರೆ, ದೇಹ ಅನ್ನೋದು ಬೇರೆ. ದೇಹ ಆತ್ಮ ವಿವೇಕ ಅನ್ನೋದು ಇದರ ಅರ್ಥ. ಜ್ಞಾನಿಗೇನಾಗಿರುತ್ತೆ ಹಾಗೆ, ಈ ದೇಹದಲ್ಲಿ ನಾನಿದ್ದೇನೆಯೇ ಹೊರತು ದೇಹವೇ ನಾನಲ್ಲ. ಅದು ಬಹಳ ಮುಖ್ಯವಾದಂತಹ ಪಾಯಿಂಟ್. ಈ ನವದ್ವಾರಪುರದಲ್ಲಿ ಇದ್ದುಕೊಂಡು ನೈವ ಕುರುವನ್ನ ಕಾರಯನ್, ನೈವ ಕುರುವನ್ ಏನನ್ನೂ ಮಾಡುವುದೂ ಇಲ್ಲ, ನ ಕಾರಯನ್ ಮಾಡಿಸೋದು ಇಲ್ಲ ಅಂತ. ನಮ್ಮಲ್ಲಿ 2 ಉಂಟಲ್ಲ, ನಾವು ಮಾಡ್ತೇವೆ, ಬೇರೊಬ್ಬರಿಂದ ಮಾಡಿಸ್ತೇವೆ. ಇದು 2 ಕೂಡ ಜ್ಞಾನಿಯಾದವನಿಗೆ ಇಲ್ಲ. ಯಾಕಿಲ್ಲ? ಈ ದೇಹವೇ ನಾನಲ್ಲ, ಇಂದ್ರಿಯಗಳೇ ನಾನಲ್ಲ ಅಂದಾಗ ದೇಹೇಂದ್ರಿಯ ವ್ಯಾಪಾರಗಳ ಬಗ್ಗೆ ಅವನಿಗೆ ಯಾವ ಅಭಿಮಾನವೂ ಇಲ್ಲದೆ ಇರೋಣದ್ರಿಂದ, ಅಯ್ಯ ಅರ್ಜುನ, ಜ್ಞಾನ ಮಾತ್ರಕ್ಕೆ ನೀನೇನು ದೇಹ ಬಿಡಬೇಕು ಅಂತಲಾಗಲಿ, ಈ ಕರ್ಮಗಳನ್ನ ಮಾಡಬಾರದು ಅಂತಾಗ್ಲಿ ಅರ್ಥವಲ್ಲ. ಅದ್ ನಂದು ಅಲ್ಲ ಅಂತ ತಿಳ್ಕೊಂಬಿಟ್ರಾಗೋದು. ಇಷ್ಟೇ ವಿವೇಕ ಅನ್ನೋದಕ್ಕೆ ಅರ್ಥ. ನೈವ ಕುರುವನ್ ನಕಾರಯನ್. ಹೀಗಿದ್ದುಕೊಂಡು ನೋಡಿ, ತದರ್ಥ ಪ್ರಯೋಜನ ಇಶ್ಚ ಇಂದ್ರಿಯ ಮನೋಬುದ್ಧಿ ವಿಷಯೈ ಅನೇಕ ಫಲ ವಿಜ್ಞಾನಸ್ಯ ಉತ್ಪಾದಕೈ ಪೌರೈರಿವ ಅಧಿಷ್ಠಿತಂ ತಸ್ಮಿನ್ನವದ್ವಾರೇ ಪುರೇ ದೇಹಿ ಸರ್ವಂ ಕರ್ಮ ಸನ್ಯಸ್ಯ ಆಸ್ತೆ ಅಂದ್ರೆ, ಪುರ ಅಂತ ಈ ಒಂದು ಶರೀರವನ್ನ ಕರೆದಿದ್ದಾರೆ. ಪುರಮಿವ ಪುರಂ ಆತ್ಮೈಕ ಸ್ವಾಮಿಕಂ ಅಂತ ವಿವರಣೆ ಕೊಟ್ರು. ಅಂದ್ರೆ ಪುರ ಅಂದ್ರೆ ಒಂದು ಪಟ್ಟಣ ಅಂತ ಅರ್ಥ. ಒಂದು ಪಟ್ಟಣಕ್ಕೆ ಒಬ್ಬ ಯಜಮಾನ ಅಂತ ಇರ್ತಾನೆ, ರಾಜ ಅಂತ. ಹಿಂದೆಲ್ಲ ರಾಜಧಾನಿ ಅಂತ ಹೇಳಿದ್ರೆ ಅವನಿಗೇನು ಅಭಿಮಾನ ಇರುತ್ತೆ? ಈ ರಾಜ್ಯ ನನ್ನದು ಅಂತಿರು. ಹಾಗೆ ಪ್ರತಿಯೊಬ್ಬನಿಗೂ ನಮ್ಮಲ್ಲಿ ಈ ದೇಹ ಯಾರು? ನನ್ನದು ಅಂತ. ನನ್ನದು ಅಂತ ಒಂದಲ್ಲ, ನಾನು ಅಂತ ನಾವು ಕರೆಯೋದಿದ್ದಾನೆ ಯಾವಾಗಲೂ. ದೇಹವನ್ನು ನಾನು ಅಂತ ಕರೀತೀವಿ. ಜ್ಞಾನಿ ಹೇಗಿರ್ತಾನೆ ಅಂದ್ರೆ ಇದೇ ಪುರದಲ್ಲೇ ಇರುತ್ತಾನೆ. ನವದ್ವಾರಪುರ ಅಂತ ನವದ್ವಾರಗಳನ್ನು ಹೇಳಾಯಿತು. ಅನಂತರ ಈ ಪುರದಲ್ಲಿ ಹೇಗಿರ್ತಾನೆ? ಪುರಮಿವ ಪುರಂ ಅಂತ. ಹೇಗೆ ರಾಜ ಒಂದು ರಾಜಧಾನಿ ಇರ್ತಾನೋ ಹಾಗೆಯೇ ಇದರೊಳಗೆ ಈ ರಾಜಧಾನಿ ಯಾವ ಪುರ ಅಂತ ಕದ್ದಿದೆಯೋ ಶರೀರ, ಇದರೊಳಗೆ ಆ ಜ್ಞಾನಿ ಇಲ್ಲಿಯೇ ಇರ್ತಾನೆ ಅಂದ್ರೇನು? ಇದರ ಅಭಿಮಾನವಿಲ್ಲ, ಆದ್ರೆ ಇದನ್ನು ಉಪಾಧಿಯಾಗಿ ಬಳಸ್ತಾ ಇರ್ತಾನೆ. ಅದರಂತೆ ತಸ್ಮಿನ್ನವದ್ವಾರೇ ಪುರೇ ಆಸ್ತೆ. ಹೇಗೆ? ನೈವ ಕುರುವನ್ ನಕಾರಯನ್ ಅಂತ. ಏನನ್ನು ಮಾಡುವುದೂ ಇಲ್ಲ, ಮಾಡಿಸೋದು ಇಲ್ಲ. ಈಗ ಇಲ್ಲೊಂದು ಸಣ್ಣ ಚರ್ಚೆಯನ್ನು ಬರೀತಾರೆ ಶಂಕರಾಚಾರ್ಯ ವಿವರಣೆನ. ಅದು ಸ್ವಲ್ಪ ಓದೋಣ, ಚೆನ್ನಾಗಿದೆ. ಕಿಂ ವಿಶೇಷಣೇನ ಸರ್ವೋ ಹಿ ದೇಹಿ ಸನ್ಯಾಸಿ ಅಸನ್ಯಾಸಿ ವಾ ದೇಹೇ ಏವ ಆಸ್ತೆ. ಅಲ್ರಿ, ನೀವು ಹೇಳಿದ್ದು ಏನ್ ಹೆಚ್ಚುಗಾರಿಕೆ ಅಂತ. ಜ್ಞಾನಿಯೂ ದೇಹದಲ್ಲೇ ಇರ್ತಾನೆ, ಅಜ್ಞಾನಿಯೂ ದೇಹದಲ್ಲೇ ಇರ್ತಾನೆ. ಏನ್ ಹೆಚ್ಚುಗಾರಿ? ನವದ್ವಾರೇ ಪುರೇ ಅಂತ ಅವನನ್ನು ಹೊಗಳು ಬಿಟ್ರಲ್ಲ ಅಂತ ಆಕ್ಷೇಪ. ತತ್ರ ಅನರ್ಥಕಂ ವಿಶೇಷಣಂ. ವ್ಯರ್ಥ ಅಲ್ಲೇ ಇದು? ಏನಂತ? ಈ ನವದ್ವಾರಪುರದಲ್ಲಿರ್ತಾನೆ ಅಂತ ಹೇಳಿದ್ದು ವ್ಯರ್ಥ ಆಯ್ತಲ್ಲ ಅಲ್ಲೇ. ಉಚ್ಯತೆ. ಹಾಗಲ್ಲ ನೋಡಿ, ಹೇಳ್ತೇವೆ. ಬರೀ ಭಗವದ್ಗೀತೆ ಶ್ಲೋಕ ಓದಿದ್ರೆ ಅರ್ಥ ಗೊತ್ತಾಗೋದಿಲ್ಲ. ಜ್ಞಾನಿಗಳು ನೋಡಿ ಅದನ್ನು ಹೇಗೆ ಬಿಡಿಸ್ತಾ ಇದ್ದಾರೆ ಅಂದ್ರೆ, ನಿಜ ಜ್ಞಾನಿಯೂ ದೇಹದಲ್ಲೇ ಇರ್ತಾನೆ, ಅಜ್ಞಾನಿಯೂ ದೇಹ ಇರ್ತಾನೆ. ಏನ್ ವ್ಯತ್ಯಾಸ ಅನ್ನೋ ಪ್ರಶ್ನೆ ಉತ್ತರ ಹೇಳಿ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಅವರಂತಾರೆ ನೋಡಿ, ಉಚ್ಯತೆ ಯಸ್ತು ಅಜ್ಞ ದೇಹಿ ದೇಹೇಂದ್ರಿಯ ಸಂಘಾತ ಮಾತ್ರಾತ್ಮದರ್ಶಿ ಸ ಸರ್ವೋ ಗೇಹೇ ಭೂಮೌ ಆಸನೇವ ಆಸೆ ಇತಿ ಮನ್ಯತೆ. ಈಗ ವ್ಯತ್ಯಾಸ ತೋರಿಸ್ತೇನೆ ಜ್ಞಾನಿಗೂ ಅಜ್ಞಾನಿಗೂ. ಅಜ್ಞಾನಿಯೂ ದೇಹದಲ್ಲಿರ್ತಾನೆ, ಜ್ಞಾನಿಯೂ ದೇಹದಲ್ಲಿರ್ತಾನೆ, ನಿಜ. ಆದರೆ ಈಗ ನವದ್ವಾರೇ ಪುರೇ ದೇಹಿ ಅಂತ ಹೇಳಿದ್ರ ಅರ್ಥ ಏನು ಅಂದ್ರೆ, ಅಜ್ಞನಾದವ ಬಳಕಿಲ್ದೆ ಇದ್ದವನು ಏನ್ ಮಾಡ್ತಾನೆ?
ದೇಹೇಂದ್ರಿಯ ಸಂಘಾತ ಆತ್ಮ ಮಾತ್ರಾತ್ಮದರ್ಶಿ. ಆ ಅಜ್ಞಾನ ವ್ಯವಹಾರ ಹೇಗಿರುತ್ತೆ ಅಂದ್ರೆ, ಈ ದೇಹದೊಳಗೆ ಇದ್ಕೊಂಡು ಈ ದೇಹದ ಎಲ್ಲಾ ಇಂದ್ರಿಯ ಮನೋಬುದ್ಧಿಗಳುವೆ ನಾನು ಎಂಬ ಒಂದು ಆತ್ಮದರ್ಶಿ ಅಂದ್ರೇನು? ಅದೆಲ್ಲವನ್ನು ಆತ್ಮ ಆತ್ಮ ಅಂದ್ರೆ ತಾನು ಅಂತ. ಕಣ್ಣೇ ತಾನು, ಕಿವಿಯೇ ತಾನು, ಕಾಲೇ ತಾನು, ಮೂಗೇ ತಾನು. ವ್ಯವಹಾರದಲ್ಲಿ ನಾವು ಹಾಗೆ ಮಾಡಿದೆ. ಸಮುದಾಯದಿಂದ ಬಂದೆ ಅಂದ್ರೆ ನಾನು ಬಂದೆ, ನಾನು ಕೂತ್ಕೊಂಡೆ, ನಾನು ನೋಡಿದೆ, ನಾನು ಮಾತಾಡಿದೆ ಅಂತ. ಇದು ಅಜ್ಞಾನಿ ವ್ಯವಹಾರ. ಎಲ್ಲದಕ್ಕೂ ಮಾತಾಡಿದ್ಯಾತ್ರಿಂದ? ಬಾಯಿಂದ. ಆದ್ರೆ ನಾನು ಬಾಯಿಂದ ಮಾತಾಡಿದೆ ಅಂತ ಹೇಳಲ್ಲ, ನಾನೇ ಮಾತಾಡಿದೆ ಅಂತ. ನಾನು ಕೇಳಿದೆ, ಕೇಳಿದೆ ಅಂದ್ರೆ ಕಿವಿಯಿಂದ. ಅಂದ್ರೇನು? ಬಾಯಿ, ಕಿವಿ, ಶರೀರ ಎಲ್ಲವನ್ನು ನಾನು ನಾನು ಅಂತಲೇ ವ್ಯವಹಾರ ಮಾಡ್ತೀನಿ. ಈಗ ನಾನು ಆಚಾರ್ಯರು ಹೇಳ್ತಾರೆ ಹೀಗಂತೀವಿ, ದೇಹೇಂದ್ರಿಯ ಸಂಘಾತ ಮಾತ್ರ ಆತ್ಮದರ್ಶಿ. ಈ ದೇಹೇಂದ್ರಿಯಗಳ ಗುಂಪೆಯೋ ಇದನ್ನೇ ನಾನು ಅಂತ ಯಾವ ಅಂತ ತಿಳ್ಕೊಂಡಿದ್ದಾನೆಯೋ ಅವನು ಗೇಹೆ ಭೂಮವ್ವ ಆಸನೆ ಆಸೆ ಇತಿ ಮನ್ಯತೆ. ಸರಿಯಪ್ಪ, ಹಾಗಾಗಿ ಎಲ್ಲಿದೆಯಾ ಅಂದ್ರೆ ಆ ದೇಹವನ್ನು ಪೂರ್ತಿಯಾಗಿ ನಾನು ಹೊಂದಿಕೊಂಡು ನನ್ನದು ಅಂತ ಎರಡನೇ ವ್ಯವಹಾರ. ಒಂದು ನನ್ನದು ಅಂದ್ರೆ ಏನು? ಒಂದಾನಂದ ಜಾಗ, ಇದು ನನ್ನ ಜಾಗ. ಆದ್ರಿಂದ ಎಲ್ಲಿದೆಯಾ ಅಂದ್ರೆ ಮನೆಯಲ್ಲಿದ್ದೇನೆ ಅಂತೇನೆ. ಮನೆ ಯಾರದ್ದು? ನನ್ನದು. ಮನೆ ನಾನು, ಮನೆಯನ್ನು ನಾನು ಅಂತ ಕರೆಯೋಲ್ಲ ಅಜ್ಞಾನಿ. ಮತ್ತೇನಂತಾನೆ? ನನ್ನದು ಅಂತಾನೆ. ಇದು ಎರಡೇ ಇರೋದು. ಅಹಮಿದಂ ಮಮೇದು, ನಾನು ನನ್ನದು. ಈ ನಾನು ನನ್ನದು ಎಂಬುದೇ ಅವಿದ್ಯಾ ಅಂತ ವೇದಾಂತಲ್ಲಿ ಹೇಳೋದು. ಅಂದಮೇಲೆ ಆ ನಾನು ಅಂತ ಯಾವುದಂತೀವೋ ಅದರಲ್ಲಿ ನಾನು ಅಲ್ಲದ್ದು ಬಹಳ ಸೇರಿರುತ್ತೆ. ನಿಜವಾದ ನಾನು ಇದು. ನಿಜವಾದ ನಾನು ಅನ್ನೋದು ಆತ್ಮಸ್ವರೂಪ, ಅದು ಹಿನ್ನೆಲೆಯಾಗಿದ್ದೇ ಇದೆ. ಆ ಆತ್ಮಸ್ವರೂಪದ ಹಿನ್ನೆಲೆಯಲ್ಲಿ ತಾನಲ್ಲದೆ ಇರತಕ್ಕ ದೇಹೇಂದ್ರಿಯಾದಿಗಳನ್ನೆಲ್ಲ ಏನು ಮಾಡ್ತಾನೆ? ನಾನು ನಾನು ಅಂತ. ಹೀಗಾಗಿದೆ. ಶರೀರ ಪರ್ಯಂತವಾಗಿ ನಾನು, ಶರೀರದಿಂದ ಹೊರಗಿದ್ರೆ ನನ್ನದು. ಇಷ್ಟೇ, ನಾನು ನನ್ನದು, ನಾನು ನನ್ನದು ಅಂತ ಹೀಗಂತಾನೆ. ಆದ್ರಿಂದ ಅವನೇನು ಮಾಡ್ತಾನೆ? ಅಪ್ಪ ಎಲ್ಲಿ ಕೂತಿದೆಯಾ ಅಂತ ಕೇಳಿದರೆ ನಾನೇ ಮನೆಯೊಳಗಿದ್ದೇನೆ, ಇಲ್ಲ ನೆಲದ ಮೇಲೆ ಕೂತಿದ್ದೇನೆ, ಇಲ್ಲ ಪೀಠದ ಮೇಲೆ ಕೂತಿದ್ದೇನೆ ಅಂತ ಹೇಳ್ತಾನೆಯೇ ಹೊರತು ನಾನು ದೇಹದಲ್ಲಿದ್ದೀನಿ ಅಂತ ಯಾರು ಹೇಳೋದಿಲ್ಲ. ಮನೆಯಲ್ಲಿದ್ದೀನಿ ಅಂತಾರೆ. ಕುರ್ಚಿ ಮೇಲೆ ಕೂತೀನಿ ಅನ್ಬಹುದು, ನೆಲದ ಮೇಲೆ ಕೂತೀನಿ ಅನ್ಬಹುದು. ಇಷ್ಟು ಹೊರತುವೆ ಯಾರನ್ನಾರೇ ಕೇಳಿ, ಸ್ವಾಮಿ ನೀವು ಎಲ್ಲಿದ್ದೀರಿ ಅಂದ್ರೆ ನಾನು ದೇಹದಲ್ಲಿದ್ದೀನಿ. ಓಹ್, ನಿಮಗೆಲ್ಲೋ ಹೊಳೆ ನರಸೀಪುರದ ವೇದ ಅಂತ ತಲೆ ಕೆಡಿಸಿದೆ ಅಂದ್ಬಿಡ್ತಾರೆ. ಹಾಗನ್ನಲ್ಲ. ಎಷ್ಟು ಚೆನ್ನಾಗಿ ಬರೀತಾರೆ ಶಂಕರಾಚಾರ್ಯ. ಆರೇ ಕೇಳಿ ಯಜ್ಞಾನಿಗಳನ್ನ, ಎಲ್ಲಿದ್ದೀರಿ ಅಂದ್ರೆ ನೆಲದ ಮೇಲಿದ್ದೀನಿ, ಅಥವಾ ಉರುಳಿದ್ದೀನಿ, ಮನೆ ಒಳಗಿದ್ದೀನಿ, ಕೋಣೆಯಲ್ಲಿದ್ದೀನಿ, ಏನೋ ಒಂದು ಹೇಳ್ತಾನೆ ನಾವು. ಆ ದೇಹ ಪರ್ಯಂತವಾದ ಶರೀರೇಂದ್ರಿಯಗಳಿಗೆ ಏನು ಉಪಾಧಿ ಇದೆಯೋ ಅಷ್ಟನ್ನು ನಾನು ಅಂತಲೇ ತಿಳ್ಕೊಂಡಿದ್ದಾನೆ. ಇದಕ್ಕೆ ಅಧ್ಯಾಸ ಅಧ್ಯಾಸ ಅಂತ ಅಯ್ಯೋ ಶಂಕರಾಚಾರ್ಯ ಅಂತೂ ಅದು ಎಷ್ಟು ಸಲ ಪಾಪ ಮತ್ತೆ ಬರೀತಾರೆ. ಆಯ್ತಾ? ಸಂಭವ ಹೀಗೆ ಬರಿಬೇಕಾದ್ರೆ ಅವ್ರಿಗೆ ತತ್ವಜ್ಞಾನ ಆಗಿದೆ ಅನ್ನೋ ಸಂಶಯವೇ ಇಲ್ಲ. ಇಲ್ಲದೇ ಹೇಗೆ ಬರೆಯಕ್ಕೆ ಸಾಧ್ಯ? ಆಯ್ತಾ? ದೇಹಾದಿ ಆಯ್ತು ಮನ್ಯತೆ ನಹಿ ದೇಹ ಮಾತ್ರಾತ್ಮದರ್ಶಿನ ಗೇಹೈವ ದೇಹೇ ಆಸೆ ಇತಿ ಪ್ರತ್ಯಯ ಸಂಭವತಿ. ಅಂದ್ರೆ ಏನಾಯ್ತು? ದೇಹವನ್ನೇ ತಾನು ಅಂತ ಯಾವ ಅಂತ ತಿಳ್ಕೊಂಡಿದ್ದಾನೋ ಅವನಿಗೆ ನಾನು ದೇಹದಲ್ಲಿ ಇದ್ದೇನೆ ಅಂತಕ್ಕಂಥ ವ್ಯವಹಾರ ಗೊತ್ತಿಲ್ಲ. ಆದ್ರಿಂದ ಏನಂತಾನೆ? ಮನೆಯಲ್ಲಿದ್ದೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಅವನಿಗೆ ಚೆನ್ನಾಗಿ ತಿಳಿದಿದೆಯೋ ಅದೇ ಅವನ ವ್ಯವಹಾರ. ದೇಹದಲ್ಲಿ ಇದ್ದೇನೆ ಅಂತ ಅವನಿಗೆ ಅನ್ಸೋದಿಲ್ಲ. ಆದಿ ಸಂಘಾತ ವ್ಯತಿರಿಕ್ತಾತ್ಮದರ್ಶನಸ್ಥೋ ಅಂದ್ರ ಈಗ ವ್ಯತ್ಯಾಸ. ಹಾಗಲ್ಲದೆ ಈ ದೇಹಾದಿ ಸಂಘಾತ ಅಂದ್ರೆ ಗುಂಪು, ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳ ಗುಂಪಿದೆಯಲ್ಲ, ಇದು ಯಾವುದು ಕೂಡ ನಾನಲ್ಲ ಅಂತ ಯಾವನು ತಿಳ್ಕೊಂಡಿದ್ದಾನೋ ಜ್ಞಾನಿ, ಅವನೇನಂತಾನೆ? ದೇಹೇ ಆಸೆ ಇತಿ ಪ್ರತ್ಯಯ ಉಪಪದ್ಯತೆ. ಅವನಿಗನ್ಸುತ್ತಂತೆ, ಓಹೋ ನೀ ಎಲ್ಲಿದೆಯಾ ಅಂದ್ರೆ ನಾನು ಈ ದೇಹದಲ್ಲಿದ್ದೇನೆ ಅಂದ್ರೆ ದೇಹ ನಾನು ಅಲ್ಲ. ನಾನು ಮನೆಯಲ್ಲಿದ್ದೇನೆ ಅಂದ್ರೆ ಮನೆಯೇ ನಾನಾಗ್ತೀನಿ, ಆಗೋದಿಲ್ಲ ಅಲ್ವೇ? ಮನೆಯಲ್ಲಿ ನಾನಿದ್ದೇನೆ ಅಂದ್ರೆ ನಾನು ಬೇರೆ, ಮನೆ ಬೇರೆ ಅಂತ ಅರ್ಥ. ಹಾಗೆ ದೇಹದಲ್ಲಿ ನಾನಿದ್ದೇನೆ ಅಂದ್ರೆ ಅರ್ಥ ಏನಾಗುತ್ತೆ? ದೇಹ ಬೇರೆ, ನಾನು ಬೇರೆ. ನೋಡಿದ್ರ ಇಲ್ಲಿ ವಿವೇಕ ಆಯ್ತು. ತಾನಲ್ಲದನ್ನು ವಿವೇಕ ಮಾಡಿದಾಗಾಯ್ತು. ಆಯ್ತಾ? ಈಗ ಇನ್ನೊಂದು ಮಾತು ಬರೀತಾರೆ, ಚೆನ್ನಾಗಿದೆ. ಪರಕರ್ಮಣಾಂಚ ಪರಸ್ಮಿನ್ನಾತ್ಮನಿ ಅವಿದ್ಯೆಯ ಅಧ್ಯಾರೋಪಿತಾನಾಂ
ವಿದ್ಯೆಯ ವಿವೇಕಜ್ಞಾನೇನ ಮನಸಾ ಸನ್ಯಾಸ ಉಪಪದ್ಯತೆ. ಇದು ಸ್ವಲ್ಪ ಚಿಂತನೆ ಮಾಡಬೇಕಾದ ವಾಕ್ಯ. ಏನಾಗಿದೆ? ಪರಕರ್ಮಣಾಂಚ ಪರಸ್ಮಿನ್ನಾತ್ಮನೆ. ಪರಸ್ಮಿನ್ನಾತ್ಮನೆ ಎಂದರೆ ಪರಮಾದಂತಹ ಆತ್ಮಸ್ವರೂಪದಲ್ಲಿ, ನಿಜವಾದ ನಮ್ಮ ಆತ್ಮಸ್ವರೂಪದಲ್ಲಿ ಏನಾಗಿದೆ ಅಂದ್ರೆ ಪರಕರ್ಮ ಅಂತಾರೆ. ಪರ ಅಂದ್ರೆ ಮತ್ತೊಬ್ಬರ ಕರ್ಮಗಳು ಅಂತ. ಮತ್ತೊಬ್ಬರ ಕರ್ಮ ಅಂದ್ರೆ ಏನು? ಉಸಿರಾಡೋದು, ಮೂಗಿನ ಧರ್ಮ, ನೋಡೋದು, ಕಣ್ಣಿನ ಧರ್ಮ, ಹೀಗೆ ಇಂದ್ರಿಯಗಳ ಧರ್ಮಗಳನ್ನೆಲ್ಲ ನೋಡಿ ಏನಂತ? ನೋಡೋದು, ಮುಟ್ಟೋದು, ಮೂಸೋದು ಅಂದ್ರೆ ನೋಡೋದ ಕಣ್ಣು, ಕೇಳೋದು ಕಿವಿ ಅಂತ. ನಾವೇನ್ ತಿಳ್ಕೊಂಡಿದೀವಿ? ನಾನೇ ಕೇಳಿದೆ ಅಂತೀವಿ ಹೊರತು ನನ್ನ ಕಿವಿ ಕೇಳಿಸ್ಕೊಂತು ಅಂತ ನಾವು ಅನ್ನೋದಿಲ್ಲ. ಹಾಗಂದ್ರೆ ಎಲ್ಲೋ ಇವನು ವೇದಾಂತ ಓದಿದಾನೆ ಅಂದ್ಬಿಡ್ತಾರೋ ಏನೋ. ವಾಸ್ತವಾಗಿರೋ ನಿಜ ಏನ್ ಹೇಳಿ ನೋಡೋಣ. ಅಂದ್ರೆ ಕಣ್ಣು, ಕಿವಿ, ಮೂಗು ಅನ್ನೋದು ಇಡೀ ಶರೀರವನ್ನೇ ನಾನು ಅಂತ ನಾವು ತಿಳ್ಕೊಂಡಿರೋದೇ ಅವಿದ್ಯೆ ಅಷ್ಟೇ. ಬಹಳ ದೊಡ್ಡ ಒಂದು ಆನಂದ ವಿಚಾರ ವೇದಾಂತದಲ್ಲಿ. ಆದ್ರಿಂದ ಅಂತಾರೆ ಅವರು, ಈ ಪರಕರ್ಮ ಅಂದ್ರೆ ಏನು? ಕೇಳೋದು ಕಿವಿ ಧರ್ಮ, ನೋಡೋದು ಕಣ್ಣಿನ ಧರ್ಮ, ಮೂಸೋದು ಮೂಗಿನ ಧರ್ಮ. ಆದ್ರಿಂದ ಕಣ್ಣು, ಕಿವಿ, ಮೂಗುಗಳ ಧರ್ಮವನ್ನ ನಂದು ಅಂತ ಯಾಕೆ ಅಂದ್ಕೋಬೇಕೇವನು? ಅದೇ ಅವಿದ್ಯೆ ಅಂತ. ಆದ್ದರಿಂದ ಆತ್ಮನೇ ಅವಿದ್ಯೆಯ ಅಧ್ಯಾರೋಪಿತಾನ ಹೋಗ್ಕೊಳ್ಳಿ, ಅಜ್ಞಾನದಿಂದ ಆಗಿದೆ ಅಂತ ಅಂದದ್ದಾಯಿತು. ಈಗೇನ್ ಮಾಡ್ಬೇಕಂತೆ ಹೇಳಿ ಶಂಕರಾಚಾರ್ಯನ್ನೇ. ವಿದ್ಯೆಯ ವಿವೇಕ ಜ್ಞಾನೇನ ಮನಸ ಸನ್ಯಾಸ ಉಪಪದ್ಯತೆ. ಸ್ವಲ್ಪ ನಿಮ್ಮ ತಿಳುವಳಿಕೆಯನ್ನು ಬದಲಾವಣೆ ಮಾಡಿಕೊಂಡು ಕಣ್ಣು, ಕಿವಿ, ಮೂಗುಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ರೆ ನಾನು ಮಾಡಿದೆ ಅಂತ ಹೇಳೋದು ತಿಳುವಳಿಕೆ ಸರಿಯಲ್ಲ. ಇದನ್ನೇ ಅಧ್ಯಾಸ ಅಂತ ವೇದಾಂತಲ್ಲಿ ಕರೆಯೋದು. ಶಂಕರ ವೇದಾಂತಲ್ಲಿ ಮಾತ್ರ ಇದು ಬರೋದು, ಇನ್ನು ಎಲ್ಲೂ ನೀವು ಸಿಗೋದಿಲ್ಲ ಹುಡುಕಿದ್ರು. ಈ ಅಧ್ಯಾಸದ ಒಂದು ಆನಂದದ ವಿಷಯ ಬಹಳ ಸ್ಪೆಷಲ್. ಶಂಕರ ವೇದಾಂತಲ್ಲಿ ಮಾತ್ರ ಹೇಗೆ ನಾನು ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ, ತಾನಲ್ಲದ್ದು ದೇಹ ಅನ್ನೋದು, ದೇಹಾದಿಗಳು ನಾನಲ್ಲ, ನನ್ನದು ಅಂತ ವ್ಯವಹಾರ ಮಾಡಿರಬಹುದು ಅನ್ನೋ ವಿವೇಕವನ್ನು ಮಾಡ್ತಾರೆ. ಇದೇ ಆತ್ಮಾನಾತ್ಮ ವಿವೇಕ. ಇದನ್ನು ಚೆನ್ನಾಗಿ ಅದಕ್ಕೆ ಏನಂದ್ರು? ಪರಕರ್ಮಣಾಂಚ ಪರಸ್ಮಿನ್ನಾತ್ಮನೆ ಅವಿದ್ಯೆಯ ಅಧ್ಯಾರೋಪಿತಾನಾಮ. ವಾಕ್ಯ ನೋಡಿ. ಪರಕರ್ಮ ಅಂದ್ರೇನು? ಕಣ್ಣಿಂದು, ಕಿವಿದು, ಮೂಗಿಂದು ಕೆಲಸಗಳು, ನೋಡೋದು, ಕೇಳೋದು, ಮುಟ್ಟೋದೆಲ್ಲ ಆಯಾ ಇಂದ್ರಿಯಗಳಿರ್ತಾನೆ. ಅವುಗಳನ್ನ ಪರಸ್ಮಿನ್ನಾತ್ಮನೆ ತನ್ನ ಒಳಗಿರಬೇಕು ಪ್ರತ್ಯೇಕಾತ್ಮನಲ್ಲಿ ಅಧ್ಯಾರೋಪ ಮಾಡ್ಕೋತಾನ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂತೀರಿ? ಈ ಅವಿದ್ಯೆ ಈಗ ನಿದ್ದೆ ಮಾಡ್ತಾ ಮಲ್ಕೋತೀವಿ, ಕನಸು ಬೀಳುತ್ತೆ ಅಂತ ಇಟ್ಕೊಳ್ಳಿ. ಕನಸಲ್ಲೂ ಹೀಗೆ ಎಚ್ಚರದಂತೆಯೇ ವ್ಯವಹಾರ ಮಾಡ್ತೇವೆ. ಅಲ್ಲೂ ನಾನು ಅಂತಲೇ ಶರೀರವನ್ನು ಕರೀತೀವಿ, ಕಣ್ಣಿಂದಲೇ ನೋಡ್ತೀವಿ, ಕಿವಿಯಿಂದಲೇ ಕೇಳ್ತೀವಿ. ಎಚ್ಚರ ಆಯಿತು ಅಂತ ಇಟ್ಕೊಳ್ಳಿ, ಆ ಶರೀರ ಎಲ್ಲಿ ಹೋಯ್ತು? ಕಣ್ಣು ಕಿವಿ ಎಲ್ಲಿ ಹೋಯ್ತು? ಅಲ್ಲಿ ನೋಡಿದ್ದೇನಾಯ್ತು? ಕೇಳಿದ್ದೇನಾಯ್ತು ಅಂದ್ರೆ ಸ್ವಪ್ನ ಅಂತ ಉದಾಸೀನ ಮಾಡ್ತೀವಿ. ಜ್ಞಾನಿಗಳೇನು ಹೇಳ್ಕೊಡ್ತಾರೆ? ಸ್ವಪ್ನದಲ್ಲಿ ಹೇಗೆ ನೀನು ಆಗಿತ್ತಿಲ್ವೋ, ಯಾವುದೋ ಶರೀರಾದಿಗಳು, ಎಚ್ಚರದಲ್ಲೂ ಹಾಗೆ ಅಂತ. ಸ್ವಪ್ನೇ ದೃಷ್ಟಂ ಸಕಲಂ ಹಿಮೃಷ. ಕನಸಿನಲ್ಲಿ ನೀನೇನೇನು ಕಂಡ್ಯೋ ಅದರಲ್ಲಿ ಯಾವುದಾದ್ರೂ ಒಂದು ನಿಜ ಇದೆಯಾ? ಇಲ್ಲ. ಜಾಗ್ರದ ವಿಸ್ಮರ ತದ್ವದಿತಿ. ಎಚ್ಚರವನ್ನು ಹಾಗೆ ತಿಳ್ಕೊಳ್ಳಯ್ಯ. ತವಹಿತಮೇಕಂ ವಚನಂ ವಕ್ಷ್ಯೇ ಶೃಣು ಸುಖ ಕಾಮೋ ಯದಿ ಸತತಂ ಅಂತ ಒಂದ್ ಕಡೆ ಶಂಕರಾಚಾರ್ಯದ ವಾಕ್ಯ. ನಿಮ್ಗೊಂದು ಗುಟ್ಟಾದ ಹಿತಕರವಾದ ಕಿವಿ ಮಾತು ಹೇಳ್ತೀನಿ ಕೇಳಪ್ಪ. ನೀನು ಸುಖವಾಗಿರಬೇಕು ಅಂದ್ರೆ ಈ ತಿಳುವಳಿಕೆ ಮಾಡು. ಏನು? ಸ್ವಪ್ನೇ ದೃಷ್ಟಂ ಸಕಲಂ ಹಿಮೃಷ. ಎಚ್ಚರದಂತೆಯೇ ಪೂರ್ಣವಾಗಿ ಕನಸಿನಲ್ಲಿ ಎಲ್ಲವೂ ಇರುತ್ತೋ ಇಲ್ವೋ? ಈಗ ನಾವು ಎಚ್ಚರದಲ್ಲಿ ಇದ್ಕೊಂಡು ಅದನ್ನು ಕನಸು ಅಂತ ಹೇಳ್ತಾ ಇರೋದು. ಆದ್ರೆ ನೀವು ಕನಸಿನಲ್ಲೇ ಇದ್ದಾಗ ಅದನ್ನು ಕನಸು ಅಂತ ತಿಳ್ಕೊಳ್ಳೋಕೆ ಸಾಧ್ಯವಾಗಿದೆಯಾ? ಹೇಳಿರೋ ಯಾರಿಗಾರು ಅನ್ಸುತ್ತೋ ಅಂತ? ಏನಿಲ್ಲ. ಹಾಗಾದ್ರೆ ಇವತ್ತು ಉಪನ್ಯಾಸ ಕೇಳಿದೀವಿ ಅಂತ ಜ್ಞಾಪಕ ಇಟ್ಕೊಂಡು ಮಲ್ಕೊಂಡು ಮತ್ತೆ ಕನಸದಲ್ಲಿ ನಾನು ಅದೇ ಒಂದು ಆನಂದ ವ್ಯವಹಾರ. ಅದನ್ನು ಎದ್ದ ಮೇಲೆ ಬೇಕಾದ್ರೆ ನೀವು ಕನಸನ್ನು ಕಾಣ್ತಾ ಇದ್ದ ಕನಸು ಅಂತ ತಿಳ್ಕೊಳಕ್ ಬರುತ್ತೆ ನಮಗೆ ಅಂತ. ಆದ್ರೆ ಅದು ಎದ್ದ ಮೇಲೆ ಏನಾಗುತ್ತೆ? ಪೂರ್ಣವಾಗಿ ಬಾಧಿತವಾಗಿ ಹೋಗ್ಬಿಡುತ್ತೆ. ಅಲ್ಲಿ ಏನೊಂದು ಇಲ್ಲ ಅಂತ. ಈ ಅನುಭವ ನಮಗೆ ದಿನ ಆಗ್ತಾ ಇದ್ದ ಮೇಲೆ ಎಚ್ಚರವನ್ನು ಕನಸು ಅಂತ ಯಾಕೆ ತಿಳ್ಕೋಬಾರ್ದು? ಜಾಗ್ರದ ವಿಸ್ಮರ ತದ್ವದಿದೆ. ಅಜ್ಞಾನಿಗಳು ಹೇಳೋ ಮಾತು ಯಾಕೆ ಅಂತ. ಈಗಲೂ ಅಷ್ಟೇ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಒಂದೂ ನಾನಲ್ಲ.
ಇದೆ ಪರಸ್ಮಿನ್ನಾತ್ಮನೇ ಅಧ್ಯಾರೋಪಿತ. ಅದಕ್ಕೆ ಅಧ್ಯಾರೋಪ ಅಂತ ಒಂದು ಶಬ್ದ. ಇದು ಎಷ್ಟು ಈ ವೇದಾಂತಲ್ಲಿ ಗುಟ್ಟೇನು ಅಂದ್ರೆ ಏನು ಇದನ್ನು ಕಸರತ್ ಮಾಡೋದಿಲ್ವೇ ಇಲ್ಲ. ತಿಳುವಳಿಕೆ, ನಮ್ಮ ತಿಳುವಳಿಕೆಯನ್ನು ಬದಲಾಯಿಸೋದೇ ಹೊರತು ಇದರಿಂದ ಏನು ನಿಮ್ಮ ವ್ಯವಹಾರಕ್ಕೆ ತೊಂದರೆ ಆಗೋದಿಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಶಂಕರಾಚಾರ್ಯ ಅಷ್ಟೆಲ್ಲ ವ್ಯವಹಾರ ಮಾಡಲಿಲ್ವೇ, ಅವ್ರ ಜ್ಞಾನಿಗಳು ಹೌದು ಅಲ್ವಾ ಹೇಳಿ ನೋಡೋಣ. ಅದಕ್ಕೆ ತೊಂದರೆ ಆಗೋದಿಲ್ಲ. ಆ ವಿವೇಕದಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆಯೇ, ಯಾವುದೇ ರೀತಿಯಾಗಿರ್ತಕ್ಕಂಥ ಈ ದುಃಖ ಸುಖಗಳು ನಮ್ಮನ್ನು ಅಂಟೋದಿಲ್ಲ ಅಂತ ಅಷ್ಟೇ. ಅದಕ್ಕೋಸ್ಕರ ಹೇಳೋಣ ಆ ಶಬ್ದಗಳಂತದ್ದು ಏನ್ ಚೆನ್ನಾಗಿ ಬರೀತಾರೆ ನೋಡಿ. ಪರಸ್ಮಿನ್ ಆತ್ಮನೆ ಅಧ್ಯಾರೋಹ ವಿದ್ಯೆಯ ವಿವೇಕ ಜ್ಞಾನೇನ ಮನಸಾ ಸನ್ಯಸ್ಯ. ಈಗ ಬಂದ್ರು ತತ್ವಕ್ಕೆ. ಜ್ಞಾನಿ ಅಂದ್ರೆ ನೋಡಪ್ಪ ಹೇಗಿರ್ತಾನೆ, ಏನು ಅವನಿಗೆ ತಿಳುವಳಿಕೆಯನ್ನ ಈಗ ಹೇಳಿದಂಥ ಯಾವ ನಾನಲ್ಲ ಅನ್ನೋದನ್ನ ತಿಳುವಳಿಕೆಯನ್ನು ಸಂಪಾದನೆ ಮಾಡಿ ಸ್ವಪ್ನದಲ್ಲಿ ಕಂಡದ್ದೆಲ್ಲ ಹೇಗೆ ಮೃಷಾ ಅಂದ್ರೆ ವ್ಯರ್ಥ ಸತ್ಯ ಅಸತ್ಯವಾಗಿದೆಯೋ ಹಾಗೆ ಜಾಗೃತಿ ಎಚ್ಚರದಲ್ಲೂ ಅಂತ ತಿಳ್ಕೊಂಡಿರೋಣದ್ರಿಂದ ಅವನಿಗೆ ಈ ದೇಹೇಂದ್ರಿಯಗಳ ಕರ್ತವ್ಯ ಕರ್ಮಗಳಲ್ಲಿ ಏನೊಂದು ಅಭಿಮಾನವೂ ಇರುವುದಿಲ್ಲ. ಇದನ್ನೇ ಉತ್ಪನ್ನ ವಿವೇಕ ಜ್ಞಾನಸ್ಯ ಸರ್ವಕರ್ಮ ಸನ್ಯಾಸಿನೋವಿ ಗೇಹೇ ಇವ ದೇಹೇ ಏವ ನವದ್ವಾರೇ ಪುರೇ ಆಸನಂ ಪ್ರಾರಬ್ಧ ಫಲಕರ್ಮ ಸಂಸ್ಕಾರ ಶೇಷಾನುವೃತ್ಯ. ಇನ್ನೊಂದು ಇದನ್ನ ಸಂಶಯವನ್ನ ಪರಿಹಾರ ಮಾಡ್ತಾರೆ. ಆಯ್ತು ಸ್ವಾಮಿ, ಒಂದು ವೇಳೆ ಈಗಲೇ ಜೀವನದಲ್ಲಿ ಬದುಕಿದ್ದಾಗಲೇ ಗುರುಪದೇಶದಿಂದ ಪ್ರಯತ್ನ ಮಾಡಿ ತತ್ವ ತಿಳ್ಕೊಂಡು ಅಂತ ಇಟ್ಕೊಳ್ಳೋಣ. ತಿಳ್ಕೊಂಡ್ಮೇಲೆ ಏನಾಗುತ್ತೆ ಅಂತ ಇದೊಂದು ಕೆಲವರಿಗೆ ಭಯ. ಎಲ್ಲಿ ತತ್ವಜ್ಞಾನ ಮಾಡ್ಕೊಂಡ್ಬಿಟ್ರೆ ದೇಹವೇ ಬಿದ್ದು ಹೋಗ್ಬಿಡುತ್ತೋ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಿಲ್ಲ. ವೇದಾಂತಲ್ಲಿ ಹಾಗೆ ಹೇಳೋದು. ಹಾಗಾದ್ರೆ ಲೋಕಕ್ಕೆ ನಷ್ಟ. ಯಾಕೆ? ತತ್ವ ತಿಳ್ಕೊಂಡು ಕೂಡಲೇ ದೇಹ ಬಿದ್ದು ಹೋಗ್ಬಿಡುತ್ತೆ. ದೇಹ ಇರೋರೆಲ್ಲ ಅಜ್ಞಾನಿಗಳು. ಉಪದೇಶ ಮಾಡೋರ ಆಮೇಲೆ ಅಜ್ಞಾನಿಗಳೆಲ್ಲ ಉದ್ಧಾರ ಮಾಡಕ್ ಸಾಧ್ಯವೇ? ಅದರಿಂದ ಅಂಥ ಡೇಂಜರ್ ಏನು ಇಲ್ಲ ಅಂತ ನೀವು ಜ್ಞಾನ ಮಾಡ್ಕೊಂಡು ಮಾತ್ರಕ್ಕೆ ದೇಹ ಬಿದ್ದು ಹೋಗ್ಬಿಡುತ್ತೆ ಅಂತ ಎಲ್ಲೂ ಬರೋದಿಲ್ಲ. ವಿವೇಕ ಉಂಟಾಗುತ್ತೆ. ವಿವೇಕ ಅಷ್ಟೇ ಹೊರತುವೆ ಉತ್ಪನ್ನ ವಿವೇಕ ಜ್ಞಾನಸ್ಯ ಅಂತ. ಯಾರು ಈ ನಾವು ಅನ್ನೋ ಸ್ವರೂಪ ಈ ದೇಹೇಂದ್ರಿಯಾದಿಗಳಲ್ಲ, ಅವುಗಳ ವ್ಯಾಪಾರವೂ ಅಲ್ಲ, ಅದರ ಫಲವೂ ನಾನಲ್ಲ. ಇದೆ ಹೇತು ಕರ್ಮ ಫಲ ಅಂತಿವೆಲ್ಲ ಶಬ್ದಗಳು ಹೇಳ್ತೀವಿ. ಅದು ಯಾವುದು ನಾನಲ್ಲ ಅಂತ ಯಾವನಿಗೆ ವಿವೇಕ ಬಂದಿರುತ್ತದೆಯೋ, ಹೇಗೆ ಬರ್ಬೇಕದು? ಯಥಾ ಸ್ವಪ್ನದಲ್ಲಿ ಏನಾದ್ರು ಮಾಡಿದ್ದು ಏನಾದ್ರೂ ಎಚ್ಚರಕ್ಕೆ ಬಂದಿರುತ್ತದೆಯೋ, ನಿಜವಾಗಿರುತ್ತದೆಯೋ? ಅಲ್ಲಿ ಏನು ಮಾಡಿದ್ರು, ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಯಾವುದೇ ಪುಣ್ಯ ಮಾಡಲಿ ಪಾಪ ಮಾಡಲಿ, ಎಲ್ಲಾದರೂ ಎಚ್ಚರಕ್ಕೆ ಏನಾದ್ರು ಬರುತ್ತದೆಯೋ? ಅದಷ್ಟು ಸುಳ್ಳು ಹೌದೋ ಅಲ್ವೋ? ಇದನ್ನೇ ವೇದಾಂತಲ್ಲಿ ಬಹಳ ಸಲ ಹೇಳ್ತಾರೆ. ಅದು ದೃಷ್ಟಾಂತ. ಹಾಗೆ ಎಚ್ಚರದಲ್ಲಿಯೂ ಕೂಡ ಆ ಜ್ಞಾನ ಬರಬೇಕು, ನಾನಲ್ಲ. ಇನ್ನೊಂದು ತಮಾಷೆ ಏನು ಅಂದ್ರೆ, ಕನಸು ನೋಡ್ತಾ ಇದ್ದಾಗ ಅದು ಕನಸು ಅಂತ ಗೊತ್ತಾಗಲ್ಲ ನೋಡಿ ನಮಗೆ. ಅದನ್ನೇ ಎಚ್ಚರ ಅಂತ ಹೇಳ್ಬಂದೆ. ಎದ್ದ ಮೇಲೆ ಬೇಕಾದ್ರೆ ಅದು ಕನಸು ಅಂತ. ಹಾಗೆ ವೇದಾಂತಲ್ಲೂ ಈಗ ಈ ಎಚ್ಚರದಿಂದ ಎಚ್ಚರ ಬೇಕೀಗ. ಈ ವೇದಾಂತವನ್ನು ಅಧ್ಯಯನ ಮಾಡಿ ಜ್ಞಾನ ಮಾಡಿಕೊಳ್ಳೋದು ಅಂದ್ರೆ ಏನರ್ಥ? ಎಚ್ಚರದಿಂದ ಇನ್ನೊಂದು ಎಚ್ಚರ. ಕನಸಿನಿಂದ ಹೇಗೆ ಎಚ್ಚರ ಆಗುತ್ತೋ ಹಾಗೆ ಎಚ್ಚರದಿಂದ ಎಚ್ಚರ ಆಗಬೇಕು ಇವಾಗ. ಅದಕ್ಕೇನು ಹೆಸರು? ಜ್ಞಾನ ಅಷ್ಟೇ. ಆದ್ರಿಂದ ಉತ್ಪನ್ನ ವಿವೇಕ ವಿಜ್ಞಾನಸ್ಯ, ಇಂಥ ವಿವೇಕ ವಿಜ್ಞಾನ ಉಳ್ಳವನಿಗೆ ಸರ್ವಕರ್ಮ ಸನ್ಯಾಸ ಮಾಡಿದ್ದರು. ಗೇಹೇ ಇವ ದೇಹೇ ನವದ್ವಾರೇ ಪುರೇ ಆಸನಂ ಪ್ರಾರಬ್ಧ ಫಲಕರ್ಮ ಸಂಸ್ಕಾರ ಶೇಷಾನುವೃತ್ಯ. ಇದೊಂದು ಪ್ರಶ್ನೆ ಬರುತ್ತೆ. ಆಯಿತು, ಜ್ಞಾನವನ್ನು ಇದೇ ದೇಹದಲ್ಲಿಯೇ ಈ ಒಂದಾನೊಂದು ಜೀವನದಲ್ಲಿಯೇ ಉಂಟು ಮಾಡಿಕೊಂಡ ಅಂತ ಇಟ್ಕೊಳ್ಳೋಣ. ಸರಿ, ಜ್ಞಾನಿಯಾಗಿಬಿಟ್ಮೇಲೆ ಇನ್ನು ಅವನಿಗೆ ದೇಹಕ್ಕೆ ಇರಬಾರ್ದಲ್ಲ. ಅದರಿಂದ ಏನಾಗಬೇಕದು? ಬಿದ್ದು ಹೋಗ್ಬಿಡ್ಬೇಕು ಅಂತ. ಹಾಗಿಲ್ಲ. ಆ ರೀತಿ ವೇದಾಂತ ಹೇಳಿದ್ರು ಒಬ್ರು ಬರೋದೇ ಇಲ್ಲ. ಯಾಕೆ? ಇನ್ನೊಂದು ಬದುಕಿರಾಣ್ ಮಹಾರಾಯ ಈಗಲೇ ವೇದಾಂತ ಕೇಳಿ ಯಾಕೆ ಸಾಯೋದು ಅಂದ್ಬಿಡ್ತಾನೆ. ಅದಕ್ಕೆ ಬರೀತಾರೆ ಅವರು. ಹಾಗಲ್ಲ, ಜ್ಞಾನ ಬರುವುದಕ್ಕೂ ದೇಹ ಇರೋದಕ್ಕೂ ಬಿದ್ದು ಹೋಗೋಕ್ಕೂ ಏನೇನೂ ಸಂಬಂಧವಿಲ್ಲ. ದೇಹ ಇರೋದು ಪ್ರಾರಬ್ಧ ಕರ್ಮದಿಂದ ಬಂದಿದೆ, ಕರ್ಮ ಸಮದ ಮೇಲೆ ಬಿದ್ದು ಹೋಗುತ್ತೆ. ಜ್ಞಾನ ಮಾಡ್ಕೊಳ್ಳೋದು ಇಂಡಿಪೆಂಡೆಂಟ್, ನಮ್ಮ ಸ್ವಾತಂತ್ರ್ಯ. ಜ್ಞಾನ ಆದಮೇಲೂ ಇದೇ ದೇಹದಲ್ಲಿ ಇರಬಹುದು ಅಂತ. ಅದರಿಂದ ಒಂದು ಲೋಕಕ್ಕೆ ಉಪಯೋಗ ಉಂಟೇನೋ? ಇರೋರೆಲ್ಲ ಅಜ್ಞಾನಿಗಳೇ ಆದ್ರೆ ತತ್ವೋಪದೇಶ ಮಾಡೋರು ಯಾರು? ಜ್ಞಾನಿಗಳಾಗಬೇಕು. ಈಗ ಜ್ಞಾನ ಬಂದ್ಮೇಲೆ ದೇಹ ಬಿದ್ದು ಹೋಗ್ಬಿಡುತ್ತಲ್ಲ, ಅವ್ರು ಹೇಗೆ ಉಪದೇಶ ಮಾಡ್ತಾರೆ ಅಂತ ಶಂಕರ ವೇದಾಂತಲ್ಲಿ ಹಾಗೆ ಒಪ್ಪೋದಿಲ್ಲ.
ಜ್ಞಾನ ಬರೋದಕ್ಕೂ ದೇಹ ಬಿದ್ದೋಗಕ್ಕೂ ಏನೇನೂ ಸಂಬಂಧವಿಲ್ಲ. ಜ್ಞಾನಿಯೂ ಕೂಡ ಆ ದೇಹದಲ್ಲಿಯೇ ವ್ಯವಹಾರ ಮಾಡಬಹುದು. ಆದ್ರೆ ಅವನಿಗೆ ಇದು ನಾನಲ್ಲ ಅಂತ ಗಟ್ಟಿಯಾಗಿ ಗೊತ್ತಿರುತ್ತೆ. ಅದನ್ನೇ ಅವ್ರು ಬರೆದಿದ್ದು. ದೇಹೇವ ವಿಶೇಷ ವಿಜ್ಞಾನೋತ್ಪತ್ತೇ. ಹೀಗೆ ಬದುಕಿರ್ತಕ್ಕಂಥ ಸನ್ನಿವೇಶದಲ್ಲಿಯೇ ಈ ದೇಹಾದಿಗಳು ನಾನಲ್ಲ ಅಂತಕ್ಕ ಜ್ಞಾನ ಉಂಟಾಗೋಣದರಿಂದಲೇ ಅವನೇನಂತಾನೆ, ಸನ್ಯಸ್ಯಾಸ್ತೆ ಸುಖಂ ವಶೀ ಅಂತ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದರ ಅರ್ಥ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ. ಹೀಗೆ ಮನಸ್ಸಿನಿಂದ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡು ತಾನು ಪರಬ್ರಹ್ಮನೇ ಹೊರತು ದೇಹಾದಿಗಳಲ್ಲ ಅನ್ನೋ ಜ್ಞಾನದಲ್ಲಿ ನೆಲೆ ನಿಂತಾಗ ಇದೇ ದೇಹದಲ್ಲಿಯೇ ಸುಖವಾಗಿರ್ತಾನಂತ. ಯಾಕೆ ಅಂದ್ರೆ ಅಜ್ಞಾನಿಗಳಿಗೂ ಕೂಡ ಆ ತತ್ವವನ್ನು ತಿಳಿಸೋದಕ್ಕೆ ಅವಕಾಶವಾಗುತ್ತೆ. ಯಾಕೆ ದೇಹ ಇದ್ದರೆ, ದೇಹವೇ ಇಲ್ಲದೆ ಹೋಗ್ಬಿಟ್ರೆ ಏನ್ ಮಾಡೋದು? ಆದ್ರೆ ಜ್ಞಾನ ಬಂದ ಕೂಡಲೇ ದೇಹ ಬಿದ್ದು ಹೋಗುತ್ತೆ ಎನ್ನುವುದು ಸರಿಯಲ್ಲ. ಹಾಗಾದ್ರೆ ಜ್ಞಾನ ಬಂದ ಮೇಲೆ ದೇಹದಲ್ಲಿರ್ತಾನೋ ಎಲ್ಲಿರ್ತಾನೆ ಅಂತ? ದೇಹದಲ್ಲಿ ಇರೋದಿಲ್ಲ. ಏನಾಗಿರುತ್ತದೋ ಅದನ್ನು ವೇದಾಂತಲ್ಲಿ ಒಂದು ಶಬ್ದ ಹೇಳ್ತಾರೆ, ಬಾಧಿತಾನುವೃತ್ತಿ ಅಂತ. ಬಾಧಿತಾನುವೃತ್ತಿ ಅಂದ್ರೆ ಏನೋ, ಅದಕ್ಕೆ ಗುರುಗಳೊಂದು ಉದಾಹರಣೆ ಹೇಳೋದು. ದೂರದಲ್ಲಿ ಒಂದಾನೊಂದು ಹಗ್ಗವನ್ನು ದೂರದಲ್ಲಿ ನೋಡಿ ಕತ್ಲೆ ಒಳಗೆ ಹಾವು ಅಂತ ತಿಳ್ಕೊಂಡ್ಬಿಟ್ಟಿದ್ವು. ಯಾರು ಇಲ್ಲ, ಅಲ್ಲಿ ಹಾವಿಲ್ಲ ಕಣಯ್ಯ, ಬಾ ನೋಡು ಹತ್ರ ಅಂತ ತೋರಿಸಿದ್ರು. ಆಮೇಲೆ ಗೊತ್ತಾಗತ್ತೆ ಇದು ಹಗ್ಗ ಅಂತ. ಹಗ್ಗ ಅಂತ ಗೊತ್ತಾಗ್ಬಿಟ್ಮೇಲೆ ಮತ್ತೆ ಈ ಕಡೆ ಸ್ವಲ್ಪ ದೂರ ಬಂದ್ಮೇಲೆ ಏನಂತಾನೆ ಗೊತ್ತೇ, ನೋಡ್ರಿ ಹಾವಿನ ಹಾಗೆ ಕಾಣುತ್ತಲ್ರಿ ಅಂತ. ಮೊದ್ಲೇನಂದಿದ್ದ? ಹಾವು ಅಂದಿದ್ದ. ಅದು ಹಾವಲ್ಲ ಹಗ್ಗ ಅಂತ ಸರ್ಮಿಜ್ಞಾನ ಆಗಿಬಿಡ್ತಲ್ಲ. ಮತ್ತೆ ಈ ಕಡೆ ಬಂದ್ಮೇಲೆ ಹೇಗೆ ಕಾಣುತ್ತದ? ನೋಡ್ರಿ ಹಾವಿನ ಹಾಗೆ. ಈ ಹಾವು ಅನ್ನಲ್ಲ, ಅವನೇನಂತಾನೆ ಹಾವಿನ ಹಾಗೆ. ಆ ರೀತಿಯಲ್ಲಿ ಈಗ ನಾವು ತತ್ವಜ್ಞಾನ ಮಾಡ್ಕೊಂಡ್ಬಿಟ್ರೆ ಮುಗಿಸಾಯ್ತು. ಆಮೇಲೆ ಏನನ್ಸುತ್ತೆ, ಅಯ್ಯೋ ಇದೆಲ್ಲ ನಾನು ಅಂತಿದ್ನಲ್ಲ, ಈಗ ಇದು ನಾನಲ್ಲ, ನಾನು ಅನ್ನೋ ಹಾಗೆ ಕಾಣುತ್ತೆ ಇವ. ನೋಡಿ, ಇಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಜ್ಞಾನದ ಒಂದಾನೊಂದು ಪ್ರಯೋಜನ ಏನು ಅಂದ್ರೆ, ಯಾಕೆಂದ್ರೆ ಎಷ್ಟೋ ಜನಗಳಿಗೆ ಜ್ಞಾನ ಮಾಡ್ಕೊಳ್ಳೋಕೆ ಭಯ ಇರ್ಬೋದು. ಯಾಕೆ? ಜ್ಞಾನ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಿಟ್ಬಿಡ್ಬೇಕಾಗತ್ತೆ. ಏನು ಬಿಡ್ಬೇಕಾಗಿಲ್ಲ, ಎಲ್ಲ ವ್ಯವಹಾರನೂ ಮಾಡ್ತಾ ಇರ, ಅದ್ನೇನು ಬೇಡ ಅಂತ ಅನ್ನೋದಿಲ್ಲ. ಅದಕ್ಕೆ ಭಗವಂತನಿಗೆ ಅಭಿಷೇಕ್ ಬರೀತಾರೆ ಶಂಕರಾಚಾರ್ಯ, ಯಥಾ ಭಗವತೋ ವಾಸುದೇವಸ್ಯ ಅಂತ ಕೃಷ್ಣ ಅವತಾರ ಮಾಡಿದ. ಅವನು ಯಾವ ಕೆಲಸ ಮಾಡಿಲ್ಲ ಹೇಳಿ, ಆ ಕೃಷ್ಣ ಮಾಡದೇ ಇರೋ ಕೆಲಸವೇ ಇಲ್ಲ. ಎಲ್ಲ ಅವನಿಗೇನಾದ್ರೂ ಆ ಕರ್ಮಗಳು ಅಂಟಿವೆ ಅಂತ ವಿಚಾರ ಮಾಡಿದ್ರೆ ಏನೂ ಇಲ್ಲ ಅಲ್ವೇ? ಎಂಥ ಒಂದಾನ ಆ ಕೃಷ್ಣಾವತಾರದ ಚಮತ್ಕಾರವೇ ಹಾಗೆ. ಶಂಕರಾಚಾರ್ಯ ಎಂಥ ಮಾತು, ಯಥಾ ಭಗವತೋ ವಾಸುದೇವಸ್ಯ ಕ್ಷತ್ರಕರ್ಮ ಚೇಷ್ಟಿತಂ ನ ಜ್ಞಾನೇನ ಸಮುಚ್ಚೀಯತೆ ಎಂದು. ಪರಮಾತ್ಮ ವಾಸುದೇವ ಕೃಷ್ಣಾವತಾರ ಮಾಡಿ ಏನು ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಅಂದ್ರೆ ಭಾಗವತ ಎಲ್ಲ ಓದಿದ್ರು ಅದೇನು ಪೂರೈಸೋದಿಲ್ಲ. ಅಷ್ಟು ಮಾಡಿ ಆ ಕರ್ಮಗಳಲ್ಲಿ ಯಾವುದಾದ್ರೂ ಒಂದು ಪರಮಾತ್ಮನಿಗಂಟಿದೆಯೋ ಅಂತ ಕೇಳುತ್ತಾರೆ. ಇಲ್ಲ ನೋಡಿ, ಯಾಕೆ? ಜ್ಞಾನಿ ಅವನು. ಜ್ಞಾನಿಯ ಒಂದಾನೊಂದು ಶರೀರದ ಸ್ವರೂಪ ಹೀಗಿರುತ್ತೆ. ಅದು ಅವನ್ ತಂದಲ್ಲ ಅಂದಮೇಲೆ ಅದರಿಂದ ಯಾವ ಕರ್ಮಗಳಾದ್ರೂ ಅವನಿಗೆ ಅದರ ಅಂಟಿಲ್ಲ. ನಕರೋತೆ ನಡೀತದೆ. ಅದಕ್ಕೋಸ್ಕರ ದೇಹೇವ ವಿಶೇಷ ವಿಜ್ಞಾನೋತ್ಪತ್ತೇ ದೇಹೇವ ಆಸ್ತೆ. ಹಾಗಾದ್ರೆ ಪರಮಕರ್ಮಾಣಿ ಮನಸ ಸನ್ಯಸ್ಯ ಆಸ್ತೆ ಅಂತ ಬರೆದ್ರಲ್ಲ, ಅಂದ್ರೆ ದೇಹದಲ್ಲೇ ಇರ್ತಾನೆ ಅಂತ ಯಾಕೆ ಬರೆದ್ರು ಅಂದ್ರೆ ಅದು ಬಹಳ ಮುಖ್ಯ. ದೇಹವೇ ಇಲ್ಲದೆ ಹೋದ್ರೆ ಜ್ಞಾನ ಹೇಗೆ ಮಾಡ್ಕೊಳ್ಳೋದು ನಾವು? ನೋಡಿ, ಒಂದಕ್ಕೊಂದಕ್ಕೆ ಪರಸ್ಪರ ಸಂಬಂಧ ಇದೆ. ನಮ್ಮ ಆತ್ಮ ದೇಹದಲ್ಲಿ ಇದಾನೆ ಅಂತ ಹೇಳಿದ್ರ ಅರ್ಥ ಏನು ಅಂದ್ರೆ, ದೇಹ ಉಪಯೋಗಿಸ್ಕೋಬೇಕೀಗ ಯಾವುದಕ್ಕೆ? ನನ್ನ ಆತ್ಮನ್ ತಿಳ್ಕೊಳ್ಳೋಕ್ಕೆ. ಹಾಗರ್ಥ ಅದು. ಆದ್ರಿಂದ ಸನ್ಯಾಸಿ ಆಸ್ತೆ ಅಂತ ವಾಕ್ಯವನ್ನು ಬರೆದ್ದಾರೆ. ದೇಹದಲ್ಲಿದ್ದಾನೆ ಅಂದ್ರೆ ದೇಹದಲ್ಲೇ ಇದ್ದಾನೆ ಅಂತಲ್ಲ, ದೇಹದಲ್ಲಿದ್ದು ದೇಹಕ್ಕೆ ವ್ಯತಿರಿಕ್ತನಾಗಿರೋ ನಾನು ಅನ್ನೋ ಜ್ಞಾನ ಮಾಡ್ಕೋಬೇಕು ಅನ್ನೋ ಅರ್ಥ. ವಿದ್ವದ ವಿದ್ವತ್ ಪ್ರತ್ಯಯ ಭೇದಾಪೇಕ್ಷತ್ವ, ಇಷ್ಟು ವಿವರವಾಗಿ ಭಗವತ್ಪಾದರು ನೋಡಿ ಬರೀತಾರೆ. ಇದು ದೇಹಾದಿ ಪ್ರತ್ಯಯಗಳ ಮೂಲಕ ಆಗಿರತಕ್ಕ ಅವಿದ್ಯೆಯೇ ಹೊರತು ದೇಹಾದಿಗಳು ಎಂದೆಂದಿಗೂ ತಾನಲ್ಲ ಅನ್ನೋದು. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಅಂತ. ಈಗ ಇನ್ನೊಂದು ಸಣ್ಣ ಪ್ರಶ್ನೆ ಹಾಕಿ ಉತ್ತರ ಕೊಡ್ತಾರೆ, ಅದು ವಿಷಯ ತಿಳ್ಕೋಬೇಕಾದ್ದೇನೆ, ಓದ್ಬಿಡೋಣ.
ಯದ್ಯಪಿ ಕಾರ್ಯಕರಣ ಕರ್ಮಾಣಿ ಅವಿದ್ಯೆಯ ಆತ್ಮನೆ ಅಧ್ಯಾರೋಪಿತಾನಿ ಸನ್ಯಸ್ಯ ಆಸ್ತೆ ಇತ್ಯುಕ್ತಂ ತಥಾಪಿ ಆತ್ಮ ಸಮವಾಯಿತು ಕರ್ತೃತ್ವ ಕಾರ್ಯಕರ್ತೃಂಚ ಸ್ಯಾದಿತ್ಯಾಶಂಕ್ಯ ಆಹಾ. ಈಗ ಒಂದು ಸಂಶಯ ಹೇಳ್ತಾರೆ, ಏನು ಅಂದ್ರೆ ಕಾರ್ಯಕರಣ ಕರ್ಮಾಣಿ ಅಂತ. ಕರಣ ಅಂದ್ರೆ ಸಾಧನಗಳು. ಕಣ್ಣಿನಿಂದ ನೋಡುತ್ತೇನೆ ಅಂದ್ರೆ ಕಣ್ಣು ಅನ್ನೋದು ಸಾಧನ ಅಲ್ವೇ? ಹಾಗೆ ಕಣ್ಣಿಂದ ನೋಡ್ತೇನೆ ಅನ್ನೋದು ಕ್ರಿಯೆ ಆಯಿತು. ಇದನ್ನೇ ಕ್ರಿಯಾ ಕಾರಕ ಫಲ ಅಂತೆಲ್ಲ ವಿಂಗಡಿಸ್ತಾರೆ. ಇರಲಿ, ಈಗ ಒಂದು ಪ್ರಶ್ನೆ, ಒಂದು ಸಂಶಯ ಎಬ್ಬಿಸ್ತಾ ಇದ್ದಾರೆ. ಈ ಕಾರ್ಯಕರಣ ಸಂಘಾತ ಅನ್ನೋದೇ ಆತ್ಮನಲ್ಲಿ ಆರೋಪಿತವಾಗಿದೆ. ಈ ಕಾರ್ಯಕರಣ ಸಂಘಾತದಲ್ಲಿ ಯಾವುದೊಂದು ನಾನು ಅನ್ನೋದಲ್ಲ, ಆತ್ಮನಲ್ಲ ಅಂತ ಹೇಳಿದ್ರಿ. ಆದ್ರೆ ವ್ಯವಹಾರದಲ್ಲಿ ಏನಾಯಿತು? ಎಲ್ಲಕ್ಕೂ ನಾನು ಮಾಡ್ತೇನೆ, ನಾನು ಕೇಳ್ತೇನೆ, ನಾನು ನೋಡ್ತೇನೆ ಅಂತ ಈ ಅಧ್ಯಾಸದಿಂದ ಆತ್ಮನಿಗೂ ಅನಾತ್ಮಕ್ಕೂ ಕಲಬೆರಕೆ ಮಾಡಿದ್ರಿಂದ ವ್ಯವಹಾರ ನಡೆಯಿತು. ತಥಾಪಿ ಈಗ ಅದನ್ನು ಬಿಡಿಸ್ಬಿಡಿ ಎಂದ್ರು. ಕಣ್ಣು ನೋಡುತ್ತೆ ಅಂದ್ರೆ ನೋಡೋದು ಅನ್ನೋದು ಕಣ್ಣಿನ ಸ್ವಭಾವ, ಆತ್ಮಂದಲ್ಲ. ಕಣ್ಣೇನ್ ನೋಡುತ್ತೋ ಪಾಪವೋ ಪುಣ್ಯವೋ ಅದು ಕಣ್ಣಿಗೆ ಸೇರಿದ್ದೆ ಹೊರತು ತನಗಲ್ಲ ಅಂತ ವಿಂಗಡ ಮಾಡಿ ಅಂತ ಹೇಳ್ಕೊಟ್ರು. ಆಯ್ತು. ತಥಾಪಿ ಹಾಗಿದ್ದರು ಆತ್ಮ ಸಮವಾಯಿತು ಕರ್ತೃತ್ವ ಕಾರ್ಯತೃತ್ವಂಚ ಸ್ಯಾತ್. ನೋಡಿ, ಅವನು ಕೇಳೋ ಪ್ರಶ್ನೆ ಎಷ್ಟು ಜಾಣತನದಿಂದ ಕೇಳ್ತಾನೆ ಅಂದ್ರೆ, ಕಣ್ಣು ನೋಡಿತು ನಾನಲ್ಲ ಅಂತ ನೀವು ಹೇಳಿದ್ರೆ ತಪ್ಪು ಅಂತ. ಯಾಕೆ? ಕಣ್ಣನ್ನು ನಾನು ಅಂದ್ಕೊಳ್ತಾ ಇದ್ರೆ ಕಣ್ಣಿಗೇನು ಯೋಗ್ಯತೆ ಇದೆ ನೋಡಕ್ಕೆ? ನೋಡಿ ಬಂತಲ್ಲ ಪ್ರಶ್ನೆ ಇವಾಗ. ನಾನಲ್ಲ ಸ್ವಾಮಿ ಕಣ್ಣು ನೋಡ್ತು ಅಂತ ಅಂದ್ಬಿಟ್ಟ. ಆಗ್ಬೋದು. ಕಣ್ಣನ್ನು ನಾನು ಅಂದ್ಕೊಳ್ಳದೆ ಇದ್ರೆ ನಿನಗೆ ಅದನ್ನು ನೋಡಿದೆ ಅಂತ ಹೇಳಕ್ ಬರುತ್ತೇನೆಯ? ಇದು ಎಂಥ ಒಂದಾನೊಂದು ಗೊಂದಲ ಆಗಿದೆ ಅಂದ್ರೆ ಯಾವತ್ತಾಯ್ತೋ ಅಭ್ಯಾಸ ಗೊತ್ತಿಲ್ಲ. ಅದಕ್ಕೆ ಅಭ್ಯಾಸ ಭಾಷೆಯಲ್ಲಿ ಅದನ್ನು ದೇಶ ಕಾಲ ಏನೂ ಬರೆದಿಲ್ಲ. ಯಾಕೆ? ಅದು ಎಲ್ಲ ಅದರೊಳಗೆ ಅಡಕಾಗಿದೆ. ಕಾಲ ದೇಶ ಕಾರ್ಯಕಾರಣಗಳೆಲ್ಲ ಅಧ್ಯಾಸದಲ್ಲಿ ಅಡಕಾಗಿದೆ. ಯೋ 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 ಶಂಕರ ವೇದಾಂತದ ಟಾಪ್. ಆದ್ರಿಂದ ಈ ಯಾವಾಗಾಯ್ತು ಅಂತ ಕೇಳಿ ಅದಕ್ಕಂತಾರೆ ಆತ್ಮ ಸಮವಾಯಿ ಅಂತ ಒಂದು ಮಾತು ಬರೆದ್ರು. ಚೆನ್ನಾಗಿದೆ, ನಿಜ. ಕಣ್ಣೇ ನೋಡ್ತು, ಕಿವಿಯೇ ಕೇಳ್ತು ಅಂದ್ರೆ ಆಯಾ ಕ್ರಿಯೆಗಳನ್ನು ಆಯಾ ಒಂದಾನೊಂದು ಇಂದ್ರಿಯಗಳು ಮಾಡ್ತು ಅಂತ ಬೇಕಾದ್ರೆ ವಿವೇಕ ಮಾಡ್ಬಿಡೋಣ. ಆದ್ರೆ ಆಯಾ ಇಂದ್ರಿಯಗಳಿಗೆ ಎಲ್ಲಿದೆ ಶಕ್ತಿ? ಅದನ್ನ ನಾನು ಅಂದ್ಕೊಳ್ಳೋನು, ನಂದು ಅಂದ್ಕೊಳ್ಳೋನು, ಆತ್ಮ ಬೇಡವೇ ಅಂತಾರೆ. ಬೇಕಪ್ಪ. ಹಾಗಾದ್ರೆ ಆತ್ಮನಿಗೂ ಒಂದು ಸ್ವಲ್ಪ ಸಂಬಂಧ ಪಡ್ಲಿ. ಯಾಕೆ? ಕಣ್ಣೇ ನೋಡ್ಲಿ ಪರವಾಗಿಲ್ಲ, ನೋಡಿದ ಕಣ್ಣಾದ್ರೂ ನೋಡಿದ್ರಿಂದ ಆಗಬೇಕಾ ಫಲ ಕಣ್ಣಿಗೆ ಆದ್ರೂ ಕೂಡ ಕಣ್ಣು ನೋಡ್ತು ಅನ್ನೋದನ್ನು ಯಾವನ್ ಹಿನ್ನೆಲೆಯಾಗಿದ್ಕೊಂಡು ಕಣ್ಣು ಅವನಿಗೂ ಅಂಟು ಬೇಡವೇ? ಅದು ಸ್ವಲ್ಪ ಅದನ್ನೇನಂತಾರೆ? ಕಾರಯಿತೃತ್ವ ಅಂತಾರೆ. ಅವನು ಮಾಡದೇ ಇದ್ರೆ ಪರವಾಗಿಲ್ಲ, ಮಾಡಿಸ್ತಾನಲ್ಲ. ಮಾಡೋದು ಮಾಡಿಸೋದು ಅಂತ ಎರಡಿದೆ. ಸ್ವಾಮಿ ನಾನೆಲ್ಲ ಮಾಡಿದ್ದು, ನೀ ಮಾಡದೇ ಇದ್ರೆ ಪರವಾಗಿಲ್ಲ, ನೀ ಹೇಳ್ಕೊಟ್ಬೇಳ್ತೇನೆ ನಾನು ಮಾಡಿದ್ದು ಅಂದ್ರೆ ಅದನ್ನೇನಂತಾರೆ? ಮಾಡಿಸೋದು. ಇಂಥ ಕಾರ್ಯ. ಆದ್ರಿಂದ ಆತ್ಮ ಸಮವಾಯಿ ಅಂದ್ರೇನು? ಕಣ್ಣೇ ನೋಡ್ತು, ಒಳ್ಳೇದೋ ಕೆಟ್ಟದೋ ಅದ್ರ ಫಲ ಕಣ್ಣಿಗೆ ಆಗ್ಬೇಕು ಅಂತ ನೀವು ಆರ್ಗ್ಯುಮೆಂಟ್ ಮಾಡಿದ್ರೆ, ಈ ಪೂರ್ವ ಪಕ್ಷಿ ಕೇಳ್ತಾನೆ ಕಣ್ಣಿಗೆಲ್ರಿ ಇದೆ. ಆ ಕಣ್ಣನ್ನು ನೋಡೋ ನಿನ್ನ ಬಿಲ್ದೆ ಹೋದ್ರೆ ಬರೀ ಕಣ್ಣೇನು ನೋಡುತ್ತೆ? ಅದಕ್ಕೆ ಪಾಪ ಪುಣ್ಯ ಹೇಗೆ ಬರಕ್ ಸಾಧ್ಯ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ಆ ಆತ್ಮ ಸಮವಾಯಿ ಅಂದ್ರೆ ಹಿಂದ್ಗಡೆ ಆತ್ಮ ಇದ್ದಾನಲ್ಲ, ಅವನಿಗೊಂದು ಸ್ವಲ್ಪ ಕರ್ತೃತ್ವ ಬಂದ ಹಾಗಾಯ್ತೋ ಇಲ್ವೋ? ಕ್ರಿಯಾಸು ಪ್ರವರ್ತಯ ನೈವ ಕುರು. ಆಯ್ತಾ? ಆತ್ಮಕಾರ ಸ್ಯಾದಿತ್ಯಾಶಂಕ್ಯ. ಆದ್ದರಿಂದ ನೀವು ಎಷ್ಟೇ ಜ್ಞಾನ ಮಾಡಿಕೊಂಡು ನೈವ ಕುರುವನ್ ನಕಾರ ಅನ್ನಂತ ಕೂತಿದ್ರು ಆತ್ಮನ ಸಂಬಂಧವಿಲ್ಲದೆ ಯಾವ ಒಂದು ಇಂದ್ರಿಯಗಳು ಕೆಲಸ ಮಾಡೋಕ್ ಆಗಲ್ಲೋ. ಆದ್ದರಿಂದ ಇಂದ್ರಿಯಗಳು ಮಾಡಿದಂತಹ ಒಂದಾನೊಂದು ಕಾರ್ಯದ ಫಲವು ಯಾರು ಹಿನ್ನೆಲೆಯಾಗ ಆತ್ಮ ಇದ್ದಾನೋ ಅವನಿಗೂ ಬರಬೇಕು. ನಾನು ಮಾಡ್ಲಿಲ್ಲ ಸ್ವಾಮಿ ಅಂತ ಒಬ್ಬಂತಾನೆ. ಪರವಾಗಿಲ್ಲ, ನೀ ಮಾಡದೇ ಇದ್ರು ಆ ಮಾಡೋನಿ ಮಾಡು ಅಂತ ಹೇಳ್ಕೊಟ್ಟೋ ಇಲ್ವೋ ಅಂದ್ರೆ ಇವನು ಸಿಕ್ಕಾಕತ್ತ ನಾವು. ಹಾಗೆ ಕಣ್ಣು ಮಾಡ್ಬಿಡ್ತು, ಕಣ್ಣಿಗೆ ಬರಬೇಕು, ಅದ್ರ ದೋಷ ಅನ್ಸರಿ, ಕಣ್ಣು ಅನ್ಸರಿ. ಆ ಕಣ್ಣನ್ನು ಮಾಡು ಅಂತ ಹೇಳುವ ನಾನು ಹಿಂದ್ಗಡೆ ಕೂತ್ಕೊಂಡು ಅಂತ ಕೇಳಿದ್ರೆ ಏನ್ ಮಾಡ್ತೀರ? ಆದ್ದರಿಂದ ಆತ್ಮನಿಗೂ ಸಂಬಂಧ ಪಡಬೇಕಲ್ಲವೇ ಅಂತಾರೆ. ಅದಕ್ಕಂತಾರೆ ನೈವ ಕುರುವನ್ನಕಾರಯನ್. ನೋಡಿದ್ರ, ಈ ಸಂಶಯ ಬಂದರೆ ಇದಕ್ಕೆ ಪರಿಹಾರ ಶಾಸ್ತ್ರದಲ್ಲೇ ಇದೇನಂತ. ನಿಜ, ನೀವು ಕೇಳೋ ಪ್ರಶ್ನೆ ಸರಿಯಾಗಿದೆ, ಆದ್ರೆ ಇಲ್ಲಿ ಅದು ಹೊಂದುವುದಿಲ್ಲ. ಯಾಕೆ ಅಂದ್ರೆ ಸ್ವಯಂ ನಚ ಕಾರ್ಯಕರಣಾನಿ ಕಾರಯನ್ ಕ್ರಿಯಾಸು ಪ್ರವರ್ತಯನ್ ಕಿಂ ಯತ್ ತತ್ ಕರ್ತೃತ್ವ ಕಾರ್ಯತೃತ್ವಂಚ
ದೇಹಿನಃ ಸ್ವಾತ್ಮ ಸಮವಾಯಿಸತು ಸನ್ಯಾಸಾತ್ ನ ಸಂಭವತಿ ಅಂದ್ರೆ ಆ ಮಾತಿನ ಅರ್ಥ ಹೇಳೋಣ. ನೈವ ಕುರುವನ್ ನಕಾರಯನ್ ಅಂತ ಇದೆ ನೋಡಿ ಶ್ಲೋಕದ ಕೊನೆಯಲ್ಲಿ ಅಂತ. ನವದ್ವಾರೆ ಪುರೇದೆ ನೈವ ಕುರುವನ್ ನಕಾರಯನ್ ಅಂತಿದೆ. ಈ ನೈವ ಕುರುವನ್ ನಕಾರಯನ್ ಅಂತ ಯಾಕೆ ಬರೆದಿದ್ದಾರೆ ಅಂದರೆ ಅದರ ಅರ್ಥವನ್ನು ಹೇಳ್ತಾರೆ. ಏನಂತ? ಸ್ವಯಂಚ ಕಾರ್ಯಕರಣಾನಿ ಕಾರಯನ್ ಕ್ರಿಯಾಸು ಪ್ರವರ್ತಯನ್. ಇದು ವಿಷಯ ಹೀಗಿದೆ. ಆತ್ಮ ಅಂತಕ್ಕಂಥ ವಸ್ತು ಏನು ಸ್ವಂತವಾಗಿಯೂ ಮಾಡೋದಿಲ್ಲ, ಅಥವಾ ಬೇರೊಂದು ಇಂದ್ರಿಯಾದಿಗಳ ಮೂಲಕ ಮಾಡಿಸೋದು ಇಲ್ಲ ಅಂತ. ಕರೋತಿ ಅಂದ್ರೆ ಮಾಡುತ್ತಾನೆ, ಕಾರ್ಯತೆ ಅಂದ್ರೆ ಮಾಡಿಸುತ್ತಾನೆ. ತಾನು ಮಾಡದೇ ಇದ್ರೆ ಇನ್ನೊಬ್ಬರಿಂದ ಮಾಡಿಸೋದು. ಆದ್ರೆ ಇಲ್ಲಿ ಶಾಸ್ತ್ರ ಅಂತ ಹೇಳ್ತಾರೆ, ನಮ್ಮ ಆತ್ಮ ಮಾಡುವುದೂ ಇಲ್ಲ ಅಥವಾ ಇಂದ್ರಿಯಾದಿಗಳ ಮೂಲಕ ಮಾಡಿಸುವುದೂ ಇಲ್ಲ. ಕಿಂ ಯತ್ ತतो ಕರ್ತೃತ್ವಂ ಕಾರ್ಯತೃತ್ವಂಚ ದೇಹಿನಃ ಸ್ವಾತ್ಮ ಸಮವಾಯಿಸತೋ ಸನ್ಯಾಸಾತ್ ನ ಸಂಭವತಿ ಯಥಾ ಗಚ್ಚತಃ ಗತಿ ಗಮನ ವ್ಯಾಪಾರ ಪರಿತ್ಯಾಗೇ ನ ಸ್ಯಾತ್ ತದ್ವತ್ ಕಿಂ ವಾ ಸ್ವತಃ ಆತ್ಮನೋ ನಾಸ್ತೀತಿ. ಒಂದು ದೊಡ್ಡ ಪ್ರಶ್ನೆ ಆಗ್ತಾನೆ ಈಗ. ಒಟ್ಟ ಅರ್ಥ ಹೀಗಿದೆ. ಏನಂತ? ಹಾಗಾದ್ರೆ ಆತ್ಮ ತಾನೇ ಸ್ವಂತವಾಗಿಯೂ ಮಾಡೋದಿಲ್ಲ ಅಥವಾ ಇಂದ್ರಿಯಾದಿಗಳ ಮೂಲಕವೂ ಮಾಡಿಸೋದಿಲ್ಲ. ಅದನ್ನೇ ನೈವ ಕುರುವನ್ ನಕಾರಯನ್ ಅಂತ ಹೇಳಿದೆ. ಅದ್ಯಾವುದದು? ಹಾಗಾದ್ರೆ ಮಾಡೋದು ಮಾಡಿಸೋದು ಎರಡನ್ನು ಈಗ ಆತ್ಮನಿಗೆ ಇಲ್ಲ ಅಂತ ಹೇಳಿಬಿಟ್ರೆ, ಇಂದ್ರಿಯಗಳಿಗೆ ಸ್ವಾತಂತ್ರ್ಯವಿಲ್ಲ, ಯಾರು ಮಾಡ್ತಾರೆ ಹಾಗಾದ್ರೆ? ಅದಕ್ಕೆ ಉತ್ತರ ಹೇಳ್ತಾರೆ, ದೇಹಿನಃ ಸ್ವಾತ್ಮ ಸಮವಾಯಿಸತು ಅಂತ. ಇಷ್ಟೇ ಗುಟ್ಟು. ಈ ಆತ್ಮ ಏನನ್ನು ಮಾಡಲ್ಲ, ಮಾಡಿಸಲ್ಲ ಅಥವಾ ಕಣ್ಣು ನೋಡಿತು ಅಂತ ಅದರ ಮೇಲೆ ಹೇಳಿದ್ರು ಕೂಡ ನಿಮ್ಮ ಹಿನ್ನೆಲೆ ಇಲ್ಲದೆ ಹೇಗೆ ನೋಡಕ್ಕಾಗತ್ತೆ ಅನ್ನೋ ಪ್ರಶ್ನೆ ಹೋಗ್ತದೆ. ಅದನ್ನೇ ಅವನು ಕೇಳಿದ. ಇಲ್ಲಿ ಹೇಳ್ತಾರೆ ನಿಜ ಹಾಗಾಗೋದು ಯಾವಾಗ ನಾನು ಅನ್ನೋದರ ತತ್ವವನ್ನು ನಿರ್ಧಾರ ಮಾಡದೇ ಇದ್ದಾಗ ಹೀಗೇ ಆಗೋದು ಅಂತ. ಈಗ ನಾವೇನು ಉತ್ತರ ಹೇಳಿದ್ವು? ಕಣ್ಣು ನೋಡುತ್ತೆ, ನಾನಲ್ಲ ಅಂತ ಹೇಳಿದ ಉತ್ತರಕ್ಕೆ ನಾನಲ್ಲ ಅಂತ ಹೇಳಬೇಡಿ, ನೀವು ಹಿನ್ನೆಲೆಯಾಗಿಲ್ಲದೆ ಹೋದ್ರೆ ಕಣ್ಣಿಗೇನು ಯೋಗ್ಯ ಇದೆ? ಆದ್ರಿಂದ ನಿಮ್ಮ ಹಿನ್ನೆಲೆ ಇದ್ದದ್ರಿಂದ ನೋಡ್ತೋದು. ಆದ್ರಿಂದ ನೀವು ನೋಡದೇ ಇದ್ರು ನೋಡುವಂತೆ ಮಾಡಿಸ್ತೋರು ನೀವು ಅಂತ ಕಾರಯನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ, ಹಾಗಲ್ಲ. ಏನದು? ಅತ್ರೋಚ್ಯತೆ ನಾಸ್ತಿ ಆತ್ಮನಃ ಸ್ವತಃ ಕರ್ತೃತ್ವಂ ಕಾರಯಿತೃತ್ವಂಚ. ನೋಡಿ ಈ ಉತ್ತರ ಎಷ್ಟು ಚೆನ್ನಾಗಿ ನಿಜ. ಈಗ ಹೇಳಿದಂತಹ ಒಂದಾನೊಂದು ಆಕ್ಷೇಪ ಸರಿ, ಆದ್ರೆ ಉತ್ತರ ಏನು ಗೊತ್ತೇ? ಆತ್ಮನಿಗೆ ಮಾಡುವಿಕೆಯಾಗಲಿ ಮಾಡಿಸುವಿಕೆಯಾಗಲಿ ಎರಡೂ ಇಲ್ಲ ಅಂತ. ಇದನ್ನ ಹೇಗೆ ತಿಳ್ಕೋಬೇಕು ಅಂದ್ರೆ ಆತ್ಮನ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ. ಹೇಳ ನೋಡಿ, ಆತ್ಮ ಅಂದ್ರೆ ಆತ್ಮನಾಗೆ ನಿಂತ್ಕೊಂಡ್ರೆ ಕರ್ತೃತ್ವ ಕಾರ್ಯತೃತ್ವ ಎರಡೂ ವಜ ಆಗುತ್ತೆ. ಈ ಕನಸಿನಲ್ಲೇನೋ ಇದು ಆಗೋಗ್ಬಿಡ್ತಲ್ಲ. ಆದ್ರೆ ತಾನೊಬ್ಬನೇ ಇರತಕ್ಕ ಸ್ಥಿತಿಯನ್ನು ನೋಡಿ ಅಲ್ಲಿ ಏನಾರು ಮಾಡ್ತಾನೆ ಮಾಡಿಸ್ತಾನೆ ಅಂತೆಲ್ಲಾರು ತಕರಾರು ಬರುತ್ತೆ. ಹೇಗೆ? ಗಾಢ ನಿದ್ರೆ ಬಂದಿರುತ್ತೆ, ಸುಷುಪ್ತಿ ಬಂದಿರುತ್ತೆ. ಸುಷುಪ್ತಿಯೊಳಗೆ ನೀವಿರ್ತೀರಲ್ಲಪ್ಪ, ಇದ್ದೇ ಇರ್ತೀವಿ. ಇಲ್ದಾರೆ ಯಾರು ನಿದ್ದೆ ಮಾಡಕ್ ಹೋಗೋದೇ ಇಲ್ಲ, ನಾನಿಲ್ಲ ಅಂತ ಅಲ್ಲೇ ಹೋಗ್ತೀವಿ ನಾವು. ಆದ್ರಿಂದ ಯಾರಿಗೂ ನಿದ್ರೆ ಮಾಡೋ ಗಾಢ ನಿದ್ರೆ ಮಾಡೋ ವಿಷಯದಲ್ಲಿ ಯಾರಿಗೂ ಏನು ಸಂಶಯ ಇಲ್ವಲ್ಲ? ಇಲ್ಲ. ಈಗ ಅಲ್ಲಿ ಆತ್ಮ ಒಬ್ಬನೇ ಇರೋಣದರಿಂದ ನೋಡಿ, ಅಲ್ಲಿ ಏನಾದ್ರೂ ಒಂದಾನೊಂದು ವ್ಯಾಪಾರ ಇದೆಯೋ, ಕ್ರಿಯಾ ಕಾರಕ ಫಲ ಮಾಡೋದು ಮಾಡಿಸೋದು ಪಾಪ ಪುಣ್ಯ ಏನಾದ್ರು ಉಂಟೋ? ಏನೂ ಇಲ್ಲ ಅಂತ. ಇದೇನ್ ತೋರಿಸುತ್ತೆ? ಹಾಗಾದ್ರೆ ನಮ್ಮ ಆತ್ಮ ಇರ್ಲಿಲ್ವಾ? ಇತ್ತು. ಏನೋ ಮಾಡ್ಲಿಲ್ವೋ? ಏನು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಕ್ರಿಯಾಕಾರಕಗಳಿಲ್ಲ ಅಂತ ಅರ್ಥ. ಅಂದ್ರೆ ಏನಾಯ್ತು? ಆತ್ಮನ ಸಾನ್ನಿಧ್ಯದಲ್ಲಿ ನಡೆಯುತ್ತೆ ಅಂತ ಬೇಕಾದ್ರೆ ಹೇಳಿ, ಅಷ್ಟೇ ಹೊರತು ಆತ್ಮನೇ ಮಾಡಿಸ್ತಾನೆ ಅನ್ನೋದಿಲ್ಲ ಅಂತ. ಆಯ್ತು, ಸಾನ್ನಿಧ್ಯವಾದ್ರೂ ಇದ್ರೆ ಅಷ್ಟಾದ್ರೂ ಅಂಟಬೇಕಲ್ಲ ಅಂತ. ಅಂಟಲ್ಲ. ಯಾಕೆ? ಸೂರ್ಯ ಯಥಾ ಸರ್ವಲೋಕಸ್ಯ ಚಕ್ಷು. ನೋಡಿ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಈಗ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ. ಸೂರ್ಯನ ಬೆಳಕಿನಲ್ಲಿ ಒಳ್ಳೆ ಕೆಲಸನ ಮಾಡಬಹುದು, ಕೆಟ್ಟ ಕೆಲಸನ ಮಾಡಬಹುದು. ಆದ್ದರಿಂದ ಮಾಡಿದವನೇನೋ ನಾನು ಪಾಪ ಪುಣ್ಯ ನನಗೆ ಇರಬಹುದು. ಆದ್ರೆ ಸೂರ್ಯ ಬೆಳಕು ಕೊಡದೇ ಇದ್ರೆ ನಾನೇನು ಮಾಡ್ತಾ ಇದ್ದೆ? ಆದ್ರಿಂದ ಸೂರ್ಯಂಗೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡೋಣ ಅಂದ್ರೆ ಆಗತ್ತೆ. ಹೇಳಿ ನೋಡೋಣ. ಹಾಗೆ ಅಂದ್ರೆ ಏನಾಯ್ತು?
ಸೂರ್ಯ ಎಷ್ಟೇ ಬೆಳಗ್ತಾ ಇದ್ರು ಆ ಬೆಳಕಿನಲ್ಲಿಯೇ ನಾವು ಪಾಪುಣ್ಯಗಳನ್ನು ಮಾಡಿದ್ರು ಸೂರ್ಯನಿಗೆ ನಲಿಪ್ಯತೆ ಅಂಟುತ್ತೇನ್ರಿ? ಯಾವ ಪ್ರಪಂಚದ ದೋಷವೂ ಸೂರ್ಯನಿಗೆ ಅಂಟಲ್ಲ, ಆದ್ರೆ ಎಲ್ಲವನ್ನೂ ಸೂರ್ಯ ನೋಡ್ತಾನೆ ಇದ್ದ. ಹಾಗೆ ಆತ್ಮಸ್ವರೂಪವೂ ಕೂಡ ನಮ್ಮೆಲ್ಲರ ಶರೀರೇಂದ್ರಿಯ ಮನೋಬುದ್ಧಿಗಳನ್ನು ಎಚ್ಚರದಲ್ಲೂ ಕನಸಿನಲ್ಲೂ ಎಲ್ಲೆಲ್ಲಿಯೂ ಬೆಳಗಿದರೋ ಇವುಗಳ ಒಂದಾನೊಂದು ಪಾಪ ಪುಣ್ಯಗಳ ಕರ್ಮದ ಫಲ ಕರ್ಮ ಅನ್ನೋದು ಅಂಟಿಲ್ಲ. ಅದನ್ನೇ ಏನಂದ್ರು, ನಾಸ್ತಿ ಆತ್ಮನಃ ಸ್ವತಃ ಕರ್ತೃತ್ವಂ ಕಾರಯಿತೃತ್ವಂಚ. ಆದ್ದರಿಂದ ಆತ್ಮ ಸ್ವತಃ ಕರ್ತೃವೂ ಅಲ್ಲ, ಕಾರಯಿತೃ ಅಂದ್ರೆ ಮಾಡುವವನೂ ಅಲ್ಲ, ಮಾಡಿಸುವವನೂ ಅಲ್ಲ. ಇಷ್ಟು ಕ್ಲಿಯರ್ ಆಗಿರೋದು ಶಂಕರ ಭಾಷೆಯಲ್ಲೇ. ನಿಮಗೆಲ್ಲೋ ನಿಮಗೆ ಈ ಥಾಟ್ಸ್ ಸಿಗೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರೀತಾರೆ ಶಂಕರ. ಪ್ರಶ್ನೆಗಳನ್ನು ಅವರೇ ಹಾಕ್ತಾರೆ, ಉತ್ತರನ ಅವರೇ ಕೊಡ್ತಾರೆ. ಆಯ್ತಾ? ಉತ್ತಮ್ ಹೇಗೆ ಗೊತ್ತು ಅಂದ್ರೆ ಕೀಕ್ತಾರೆ ಹೇಳಿ. ಅವಿಕಾರ್ಯೋಯಂ ಉಚ್ಯತೆ, 2ನೇ ಅಧ್ಯಾಯದಲ್ಲ ಶ್ಲೋಕವಂತ. ಅವ್ಯಕ್ತೋಯಂ, ನಮ್ಮ ಆತ್ಮ ಹೇಗಿದ್ದಾನೆ ಅಂದ್ರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ಉತ್ತಮ್ ಹೇಳಿಲ್ವೇ? 2ನೇ ಅಧ್ಯಾಯ 5ನೇ ಅಧ್ಯಾಯ ಓದೋದು 2ನೇ ಅಧ್ಯಾಯ ಮರೆದ್ಬಿಟ್ರ ನೋಡಿದ್ರ ಹೇಳಿ ಆತ್ಮ ಉಂಟಿಲ್ಲ ಅಂತ ಮತ್ತೆ ಯಾಕೆ ಸಂಶಯ ಪಡ್ತೀರ? ಆತ್ಮ ಮಾಡೋದು ಇಲ್ಲ, ಮಾಡಿಸೋದು ಇಲ್ಲ. ನಕರೋತೆ ನಲಿಪ್ಯತೆ. ಶರೀರಸ್ಥೋಪಿಕವಂತೆಯ ನಕರೋತಿ ನಲಿಪ್ಯತೆ ಅಂತ ಮತ್ತೆ 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಏನಂತ? ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮಾಯಂ ಅವ್ಯಯ ಶರೀರಸ್ಥೋಪಿ ನಕರೋತಿ ನಲಿಪ್ಯತೆ. ಅಯ್ಯಪ್ಪ, ಎಂಥ ಮಾತು ನೋಡಿ. ಈ ಆತ್ಮ ಅನಾದಿಯಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ಅವ್ಯಯನಾಗಿದ್ದಾನಾದ್ರಿಂದ ಇದೇ ಶರೀರದಲ್ಲಿದ್ರು ಈ ಶರೀರದ ಯಾವ ಕಾರ್ಯಕರಣಗಳಿಗೂ ಯಾವ ಕರ್ಮಫಲಗಳಿಗೂ ಆತ್ಮನು ಅಂಟಿರುವುದಿಲ್ಲ. ಅಸಂಗೋಹ್ಯಯಂ ಪುರುಷ. ಅದನ್ನೇ ನಕರೋತಿ ನಲಿಪ್ಯತೆ. ಎಷ್ಟು ಚೆನ್ನಾಗಿ ಆ ಸಮನ್ವಯ ಮಾಡ್ತಾರೆ ನೋಡಿ ಶಂಕರಾಚಾರ್ಯರು. ಅಲ್ಲದೆ ಬಹಳ ನಾವು ನಿಧಾನಕ್ಕೆ ಚಿಂತನೆ ಮಾಡಿ ಹೌದೇ 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 ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಗೆ ಧ್ಯಾಯತೀವ ಲೀಲಾಯತೀವ ಇತಿ ಚ ಶ್ರುತೇ. ಇನ್ನೂ ಜೋರಾಗಿದೆ ಅಂತ. ಆ ಕೊಟೇಶನ್ ಎಷ್ಟು ಚೆನ್ನಾಗಿದೆ ಅಂತೀರಿ. ಅದು ಬೃಹದಾರಣ್ಯಕ್ಕೆ ಬರ್ತಕ್ಕಂಥದ್ದು. ಧ್ಯಾಯತೀವ ಲೀಲಾಯತೀವ ಅಂತಿದೆ ಉಪನಿಷತ್ನಲ್ಲಿ. ಅಂದರೆ ಧ್ಯಾನ ಮಾಡುವವನಂತೆ, ಕ್ರಿಯೆ ಮಾಡುವವನಂತೆ. ಧ್ಯಾನ ಮಾಡೋದು ಅಂದ್ರೆ ಮನಸ್ಸಿನ ಕಾರ್ಯ, ಕ್ರಿಯೆ ಅಂದ್ರೆ ಇಂದ್ರಿಯಗಳ ಕಾರ್ಯ. ಮನಸ್ಸಿನ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನ ಮಾಡ್ತೇನೆ ನಾನು ಅಂತ ಹೇಳ್ತಾ ಇದ್ದೀವಲ್ಲ, ಶ್ರುತಿ ಹೇಳುತ್ತೆ ಅದು ಸರಿಯಲ್ಲ. ನೀನೇನು ಮಾಡ್ತಾ ಇಲ್ಲ, ನಿನ್ನ ಆತ್ಮನಲ್ಲಿ ಕರ್ಮ ಇಲ್ಲ, ಕರ್ತೃತ್ವ ಇಲ್ಲ. ಮತ್ತೇನು? ಮಾಡುವವನಂತೆ ಧ್ಯಾಯತೀವ, ಧ್ಯಾನ ಮಾಡುವವನಂತೆ ಅಂದ್ರೆ ಏನು? ಅಂತೆ ಅಂದ್ರೆ ಅದು ಸುಳ್ಳು ಹೋಗ್ತ. ಖಂಡಿತವಾಗಿ ಮಾಡ್ತಾ ಇಲ್ಲ. ಯಾಕೆ? ಸಿನಿಮಾ ಪರದೆ ಮೇಲೆ ಎಲ್ಲ ಬೇಕಾದಷ್ಟು ಎಲ್ಲ ರೀತಿಯಾದಂತಹ ವ್ಯವಹಾರದ ಚಿತ್ರಗಳು ಎಲ್ಲ ಕಾಣುತ್ತೆ. ಬೆಂಕಿ ಹಚ್ಚಿ ಉರಿತಾ ಇರುತ್ತೆ, ಏನಿಲ್ಲ. ಸಿನಿಮಾ ಪರದೆ ಮುಟ್ಟು ನೋಡಿದ್ರೆ ಅದಕ್ಕೆ ಯಾವ ಬೆಂಕಿಯೂ ಇಲ್ಲ, ಮುಂತಾದ್ದು ಉಳಿದೆಲ್ಲ ಏನದು? ದೃಶ್ಯ. ನಮ್ಮ ಕಣ್ಣಿ ನೋಡಿ ಕಾಣ್ತಾ ಇದೆಯೇ ಹೊರತು ಎಲ್ಲ ಪೂರ್ತಿಯಾಗಿ ಸಿನಿಮಾ ಬಿಟ್ಟ ಮೇಲೆ ಪರದೆ ಹತ್ರ ಹೋಗ್ಬಿಟ್ಟು ಎಲ್ಲ ಈ ಪರದೆ ನಿಂಗೇನೇನಾಯ್ತು ನಂಗೆ ಹಾಗಾದ್ರೆ ಆ ಪರದೆ ಇಲ್ದಲೇನೆ ಸಿನಿಮಾ ಬೀಳುತ್ತೋ? ಖಂಡಿತ ಇಲ್ಲ. ಪರದೆ ಆಧಾರ ಬೇಕೇ ಬೇಕು. ಬಟ್ ಆ ಪರದೆ ಮೇಲೆ ಯಾವ ಒಂದಾನೊಂದು ದೃಶ್ಯವನ್ನ ಅಲ್ಲಿ ಪ್ರದರ್ಶನ ಮಾಡಿದ್ರು ಆ ಪರದೆಗೆ ನಕರೋತಿ ನಲಿಪ್ಯತೆ. ಏನಾರು ಅಂಟಿದೆಯಾ ಅದಕ್ಕೆ? ಮುಟ್ಟೋಗಿ ಏನು ಆಯ್ತು ಅಲ್ಲೇ ಬೆಂಕಿ ತುರಿದಿರ್ಬಹುದು, ಏನು ಬೇಕಾದ್ರೆ ಆಗಿರ್ಬಹುದು. ಅದಕ್ಕೆ ಮಾತ್ರ ಹಾಗೆ ಆ ಹಿನ್ನೆಲೆಯಾಗಿರ್ತಕ್ಕ ನಮ್ಮ ಆತ್ಮಸ್ವರೂಪ ಹೇಗಿದೆ? ಏನಿಲ್ಲ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಆದ್ದರಿಂದಲೇ ಏನಂತಾಯ್ತು? ಸ್ವಲ್ಪ ತಡ ಆಯ್ತು ಈ ಶ್ಲೋಕ ಹೇಳೋದು. ಹಾಗೆ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ ನಕಾರಯನ್ ಅಂತ ಇನ್ನೊಂದು ಚೂರು ಹೇಳಬಹುದು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ
ತೇನ ಮಹ್ಯಂತಿ ಜಂತವಃ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಾಂ. ಅಲ್ಲಿ ಒಂದು ಸಬ್ಜೆಕ್ಟ್ ಮುಗಿಯಿತು. ಆದ್ದರಿಂದ ಈ ಕೊನೆಯದ ಕನ್ಕ್ಲೂಷನ್ ಹೇಳ್ತಾನೆ ಭಗವಂತ. ಅಯ್ಯ ಅರ್ಜುನ ಕೇಳು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಯಾವ ಒಬ್ಬ ವ್ಯಕ್ತಿಗೂ ಕೂಡ ಅನ್ವಯಿಸುವಂತೆ ಕರ್ತೃತ್ವವನ್ನಾಗಲಿ ಕರ್ಮವನ್ನಾಗಲಿ ಪರಮಾತ್ಮ ಸೃಷ್ಟಿ ಮಾಡಿಲ್ಲ. ಇಲ್ಲಿ ತಿಳ್ಕೋಬೇಕಾದ್ರೆ ಏನ್ ಮಾಡಬೇಕು? ಪರಮಾತ್ಮ ಜೀವಾತ್ಮ ಅಂತ ವಿಂಗಡಿಸ್ಕೋಬೇಕು. ಈ ಜೀವಾತ್ಮನೇ ಸಂಸಾರಿ, ಪರಮಾತ್ಮನೇ ಅಸಂಸಾರಿ. ಇದು ವ್ಯವಹಾರದಲ್ಲಿ ಹೀಗೆ ಮಾತಾಡಲೇಬೇಕು, ಇನ್ನು ಬೇರೆ ಉತ್ತರ ಹೇಳಕ್ ಬರೋದಿಲ್ಲ. ಆದ್ರೆ ಹೇಳ್ತಾರೆ, ಈ ಜೀವಾತ್ಮನನ್ನು ಸೃಷ್ಟಿ ಮಾಡಿ ಇವನಿಗಿಲ್ದೇ ಇರತಕ್ಕಂಥ ಎಲ್ಲ ಸುಖ ದುಃಖ ರಾಗ ದ್ವೇಷ ಪಾಪ ಪುಣ್ಯ ಗಂಟು ಹಾಕ್ಬಿಟ್ನಲ್ಲ ಭಗವಂತ. ನಮ್ಮದೇನು ತಪ್ಪು? ಸೃಷ್ಟಿಕರ್ತ ಯಾರು? ಎಷ್ಟೋ ಸಲ ಹೀಗೆ ಪ್ರಶ್ನೆ ಕೇಳ್ತಾರೆ. ಆ ದೇವ್ರಿಗೆ ಕಣ್ಣಿಲ್ಲ ಕಣ್ರಿ, ಎಂತೆಂಥ ಕಷ್ಟ ಕೊಟ್ಬಿಟ್ಟ. ನಮ್ಮ ದೇವ್ರನ್ನೇ ನಾವು ನೋಡಿಲ್ಲ, ಅವನಿಗೆ ಕಣ್ಣಿದೆಯೋ ಕಿವಿ ಇದೆಯೋ ನಮಗೇನು ಗೊತ್ತು. ಆದ್ರೂ ಒಂದು ತಗೊಂಡು ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಹೇಳ್ತೀವಿ ನಾವು, ದೇವ್ರಿಗೆ ಕಣ್ಣಿಲ್ಲ ಅಂದ್ಬಿಡ್ತೀವಿ. ಆದರೆ ಭಗವದ್ಗೀತೆ ಹೇಳುತ್ತೆ, ಯೋಗ ಮಹಾರಾಜ ಆ ಪರಮಾತ್ಮ ಯಾವ ಜೀವಾತ್ಮನಿಗೂ ಕರ್ತೃತ್ವವನ್ನು ಕರ್ಮವನ್ನು ಫಲವನ್ನು ನ ಸೃಜತೆ ಸೃಷ್ಟಿ ಮಾಡಿಲ್ಲ ಅಂದ. ಎಂದೆಂದೂ ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವಭಾವವಾದ ತತ್ವವೇ ನೀನು ಅಂತ ತತ್ವಮಸಿ ಅಂತ ಹೇಳ್ತಾ ಇರೋವಾಗ ಭಗವಂತ ಯಾಕ್ರಿ ಅದನ್ನೆಲ್ಲ ಗಂಟು ಹಾಕ್ತಾನೆ? ನ ಕರ್ಮ ಫಲ ಸಂಯೋಗಂ. ಕರ್ಮ ಮಾಡಿರ್ತಾನೆ ಫಲ ಬರೋದು. ಕರ್ಮಕ್ಕೂ ಫಲಕ್ಕೂ ಗಂಟು ನೋಡಿ ಮಾಡಿದ್ದು ಮಹಾರಾಯ ಆಯ್ತು ಅಂತ ಮಾತಾಡ್ಬಿಡ್ತೀವಿ ನಾವು. ಮಾಡೋನ್ ಯಾರು ಹಾಗಾರೆ? ಉಣ್ಣೋನ್ ಯಾರು ಅಂತ. ಇದನ್ನೆಲ್ಲ ಭಗವಂತ ಸೃಷ್ಟಿ ಮಾಡಿಲ್ಲ. ಮತ್ತೇನು? ಸ್ವಭಾವಸ್ತು ಪ್ರವರ್ತತೆ. ಇದೊಂದು ಒಳ್ಳೆ ಮಾತು. ಸ್ವಭಾವಸ್ತು ಪ್ರವರ್ತತೆ ಅನ್ನೋ ವಾಕ್ಯಕ್ಕೆ ಒಂದು ಆ ಶಬ್ದಕ್ಕೆ ಅರ್ಥ ಹೇಳ್ತೀನಿ. ಭಾಷ್ಯದಲ್ಲಿ ಹೀಗೆ, ಸ್ವಭಾವಸ್ತು ಸ್ವಭಾವ ಸ್ವಭಾವ ಅವಿದ್ಯಾಲಕ್ಷಣ ಪ್ರಕೃತಿ ಮಾಯಾ ಪ್ರವರ್ತತೆ ಅಂದ್ಬಿಟ್ರು. ಆ ಸ್ವಭಾವ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ತಾರೆ ಏನಂತ? ಸ್ವಭಾವ ಸ್ವಭಾವ. ಸ್ವ ಅಂದ್ರೆ ತಾನಾಗಿ ಇರುವಿಕೆ ಅಂತ. ಯಾವುದು? ಅವಿದ್ಯಾಲಕ್ಷಣ ಪ್ರಕೃತಿ ಅಂದ್ರ. ಇದು ವ್ಯವಹಾರದಲ್ಲಿ ಮಾತಾಡಬೇಕಾದ್ರೆ ಇದೊಂದು ಶಬ್ದ ಉಪಯೋಗಿಸ್ಲೇಬೇಕು. ಇರೋದೊಂದೇ ತತ್ವ ನಿಜ. ಆದರೆ ತತ್ವ ಒಂದೇ ಇದ್ದರೂ ಕೂಡ ತತ್ವದಂತೆಯೇ ತೋರತಕ್ಕಂಥ ದೃಶ್ಯಗಳು ಬೇಕಾದಷ್ಟು ಇರಬಹುದಿಲ್ಲ. ಕಲ್ಪಿತವಾದದ್ದು ಎಷ್ಟು ಬೇಕಾದ್ರೂ ಇರಬಹುದು. ಹೇಗೇನೆ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಯಾರ್ಯಾರಿದ್ರು ಅಂದ್ರೆ ಯಾರಿರ್ತಾರೆ? ನನ್ನ ಕನಸಲ್ವೇ ನಾನೊಬ್ಬನೇ, ನನಗಿಂತ ಇನ್ನು ಬೇರೆ ಯಾರೂ ಇರಲಿಲ್ಲ. ಇದನ್ನೇನಾದ್ರೂ ಡಿನೈ ಮಾಡ್ತೀರೋ ಒಪ್ಕೋತೀರೋ? ಒಪ್ಕೊಳ್ಳೇಬೇಕಲ್ಲ. ಇನ್ನು ನಮ್ಮ ಕನಸಲ್ಲಿ ಯಾರು ಬರ್ತಾರೆ? ಸರಿ, ಹಾಗಾದ್ರೆ ಕನಸಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಹೇಳಿದ್ರಲ್ಲ, ನಾನು ಇದ್ದೆ, ಮದುವೆ ಮನೆಗೆ ಹೋಗಿದ್ದೆ, ಊಟ ಮಾಡ್ಕೊಂಬಂದೆ ಅಂದ್ರೆ ಯಾಕೆ ಸರಿ ಆಯ್ತು? ಏನಪ್ಪ ಏನಪ್ಪ ಅನ್ನು ಕೂಡುದು ಹೇಳಿ ಸಮನ್ವಯನೇ. ಈಗ ಯಾರ್ಯಾರು ಇದ್ರು ಹೇಳಿ ನೋಡೋಣ ಅಂತ ಅಂದ್ರೆ ಏನಾಯ್ತು? ಅದನ್ನು ಹೇಗೆ ಮಾತಾಡಬೇಕು? ಕನಸಿನಲ್ಲಿ ನಾನಿದ್ದೆ ಅನ್ನೋದು ಪರಮಾರ್ಥ ಸತ್ಯ, ನಾನೇನೇನು ಮಾಡಿದೆ ಅನ್ನೋದು ಹಾಗೆ ಹೇಳಿ ಮತ್ತೆ ಅದು ಒಪ್ಪ. ಆದ್ರಿಂದ ಸ್ವಭಾವಸ್ತು ಪ್ರವರ್ತದೆ. ಸ್ವಭಾವ ಅಂದ್ರೇನು? ಅವಿದ್ಯಾಲಕ್ಷಣ ಪ್ರಕೃತಿ ಮಾಯಾ ಅಂದ್ರೆ ಹಾಗೆ ಮಾಡಿದಂತೆ ತೋರಿತೆ ಹೊರತು ಅಲ್ಲಿ ಏನೂ ಮಾಡಿಲ್ಲ ಅಂತ ಅರ್ಥ. ಈ ದೃಷ್ಟಾಂತವನ್ನ ಚೆನ್ನಾಗಿ ಮನಸ್ಸಲ್ಲಿ ಅನುಸಂಧಾನ ಮಾಡುತ್ತೆ. ಶಂಕರಾಚಾರ್ಯ ಒಂದ್ ಕಡೆ ಬರೀತಾರೆ, ಮಗು ನಿಂಗೊಂದು ಒಳ್ಳೆ ಕಿವಿ ಮಾತು ಹೇಳ್ತೀನಿ, ಕೇಳ್ತೀಯಾ? ತವ ಹಿತಮೇಕಂ ವಚನಂ ವಕ್ಷ್ಯೇ ಶೃಣು ಸುಖ ಕಾಮೋ ಯದಿ ಸತತಂ. ಈ ಸುಖವಾಗಿರ್ಬೇಕು ಅನ್ನೋದಾದ್ರೆ ಈ ಮಾತು ಕೇಳಪ್ಪ. ಏನು? ಸ್ವಪ್ನೇ ದೃಷ್ಟಂ ಸಕಲಂ ಹಿಮೃಷ. ಕನಸಲ್ಲೇ ಕಂಡದ್ದಲ್ಲಿ ಏನಾದ್ರೂ ಒಂದು ಚೂರು ಒಂದಿಷ್ಟು ನಿಜ ಇದೆಯೇನಪ್ಪ? ಇಲ್ಲ. ಜಾಗ್ರದ ವಿಸ್ಮರ, ಎಚ್ಚರುವ ಅಷ್ಟೇನೆ. ನೋಡಿ, ವೇದಾಂತದ ಗುಟ್ಟಾಗಿದೆ. ಈ ಎಚ್ಚರವನ್ನು ಕನಸಂತಲೇ ವೇದಾಂತಗಳು ಕರೆಯೋದು. ಕನಸಿನ ಬಗ್ಗೆ ನನಗೆ ಧೈರ್ಯ. ಅಲ್ಲಿ ಏನು ಮಾಡಿದ್ರು, ಪಾಪ ಮಾಡಲಿ ಪುಣ್ಯ ಮಾಡಲಿ, ಎದ್ದ ಮೇಲೆ ಅದು ಒಂದು ಅಂಟಲ್ಲ. ಕನಸ್ತ ಗೋದಾನ ಕೊಟ್ಬಿಟ್ಟ ಮನುಷ್ಯ, ಭಾರಿ ಪುಣ್ಯ ಬಂತು ಒಂದು ಎದ್ದ ಮೇಲೆ ಏನ್ ಬರುತ್ತೆ? ಏನಿಲ್ಲ. ಇನ್ನೇನೊಂದು ಕೆಟ್ಟ ಕೆಲಸ ಮಾಡಿದ ಇಲ್ಲ. ಅಲ್ಲಿ ಆತ್ಮ ಇದ್ದಾನೋ ಇಲ್ಲೋ? ಇದ್ದಾನೆ. ಅಂಟ್ತೇವೆ ಅವನಿಗೆ. ಹಾಗೆಯೇ ಎಚ್ಚರದಲ್ಲೂ ಅಷ್ಟೇ. ಎಚ್ಚರವೂ ಒಂದು ಕನಸೇನೆ ಅಂತ. ಆದ್ದರಿಂದ ಏನಾಯಿತು? ಕರ್ತೃತ್ವ ಕರ್ಮ ಮುಂತಾದ್ದೆಲ್ಲವನ್ನು ಅವಿದ್ಯೆಯಿಂದ ನಾವು ಕಾಣ್ತಾ ಇದ್ದೇವೆಯೇ ಹೊರತು
ಪರಮಾತ್ಮನ ಸ್ವರೂಪದಲ್ಲಿ ಇಲ್ಲ. ನಾದತ್ತೆ ಕಸ್ಯಚಿತ್ ಪಾಪಂ ನತೈವ ಸುಕೃತಂ ವಿಭೋ. ಅದರದ್ದೇ ವಿವರಣೆ. ಯಾವ ಪರಮಾತ್ಮ ಸ್ವರೂಪ ಹೇಗಿದೆ ನಮ್ಮ ಆತ್ಮ ಅಂದ್ರೆ, ಯಾವ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಈ ಆತ್ಮನು ತನಗೆ ಅಂಟಿಸಿಕೊಂಡಿರುವುದಿಲ್ಲ, ಸ್ವೀಕಾರ ಮಾಡುವುದಿಲ್ಲ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆದ್ದರಿಂದ ನಾನು ಪಾಪಿ, ನಾನು ಪುಣ್ಯವಂತ, ನಾನು ಅಂಥವನು ಇಂಥವನು ಅಂತೇನಾದ್ರು ನೀವು ಅಂದುಕೊಂಡ್ರೆ ಅದೆಲ್ಲ ಎಲ್ಲಿ ಸೇರಿದೆ? ಅಜ್ಞಾನ ಎಂಬುದಕ್ಕಂಥ ಒಂದಾನೊಂದು ಚೌಕಟ್ಟಿನಲ್ಲಿ ಒಳಪಟ್ಟಿದೆ. ಅಜ್ಞಾನದಿಂದಲೇ ಸಂಸಾರವೇ ಹೊರತು ಅಂತ. ಇದರಲ್ಲಿ ಗುಟ್ಟೇನು ಅಂತೀರ? ಅಜ್ಞಾನದಿಂದ ಆಗಿದೆ ಅನ್ನೋದ್ರಿಂದಲೇ ಜ್ಞಾನದಿಂದ ಹೋಗೋಕ್ ಸಾಧ್ಯ. ಪರಮಾರ್ಥ ಹೇಗಿದೆ ಅಂದ್ರೆ ಯಾವ ಶಂಕರಾಚಾರ್ಯಲ್ಲ ಅವ್ರ ಅಪ್ಪನ ಕೈಲೂ ಆಗಲ್ಲ. ನೋಡಿ, ನಿಜವಾಗಿ ಬಿಟ್ಟಿದ್ದು ಹೋಗ್ಲಾಡ್ಸೋದು ಹೇಗೆ? ಆದ್ದರಿಂದ ಈ ಸಂಸಾರ ಅಂತಕ್ಕದ್ದು, ಸುಖ ದುಃಖಗಳು ಅನ್ನೋದು, ಜನನ ಮರಣಗಳು ಅನ್ನೋದು, ರಾಗದ್ವೇಷಗಳು ಅನ್ನೋದು, ಇದೆಲ್ಲವೂ ಇಷ್ಟೇ ಯಾಕೆ ಎಲ್ಲ ಸೇರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಷ್ಟು ಕೂಡ ಈ ತತ್ವ ಹೇಳೋರು ಅದ್ವೈತಲ್ಲಿ ಒಂದೇ, ವೇದಾಂತಲ್ಲಿ ಮಾಡ್ತಾರೆ. ಬಾಕಿಯವ್ರಿಗೆ ಸಮನ್ವಯ ಮಾಡೋಕ್ಕಾಗಲ್ಲ. ಯಾಕೆ? ಎಲ್ಲ ನಿಜ ಅಂತ ಒಪ್ತಾರೆ, ಅದು ಹೋಗೋದೇ ಇಲ್ಲ. ಅದು ಅಷ್ಟೇ. ಹೇಗೆ ಅಂದ್ರೆ ನೋಡಿ, ವಿಚಾರ ಮಾಡಿ ನೋಡಿ, ನಿಮ್ಮ ಆತ್ಮ ಹೇಗಿದ್ದಾನೆ ಅನ್ನೋದನ್ನ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಅಂತ ನಾವು ಹೇಳೋಕ್ಕೆ ಎಷ್ಟು ಧೈರ್ಯ ಅಂದ್ರೆ ಕಲ್ಪಿತವಾಗಿರೋದ್ರಿಂದ ಹೇಳ್ತೇವೆ. ಪರಮಾರ್ಥ ಹೇಗೆ ಇದ್ರೆ ಹೇಗೆ ನಿತ್ಯ ಶುದ್ಧನಾಗ್ತಾನವನು? ಆದ್ದರಿಂದ ಆ ಸ್ವರೂಪವನ್ನ ದೃಢವಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದು, ಜ್ಞಾನ ಬರಬೇಕು. ಆದ್ದರಿಂದಲೇ ಏನಾಗಿದೆ? ಜ್ಞಾನವಿಲ್ಲದೆ ಇದ್ದಾಗ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆ ಅಜ್ಞಾನ ಅನ್ನೋದು ತಪ್ಪು ತಿಳುವಳಿಕೆ. ಜ್ಞಾನವಿಲ್ಲದೆ ಇರತಕ್ಕಂತಹ ಸ್ಥಿತಿಯಲ್ಲಿ ಈ ಜನಗಳೆಲ್ಲ, ಈ ಪ್ರಾಣಿಗಳೆಲ್ಲ ಇರುವುದರಿಂದ ಮೋಹ ಪಡ್ತಾರೆ. ಸಂಸಾರಿಗಳು ನಾವು, ದುಃಖಿಗಳು, ಪಾಪ ಮಾಡಿದೀವಿ, ಪುಣ್ಯ ಮಾಡಿದೀವಿ, ಪುನರಪಜನನಂ ಪುನರಪಮರಣಂ, ಎಷ್ಟು ಉದ್ದ ಬೇಕಾದ್ರೆ ಹೇಳಿ, ಅಷ್ಟು ಏನು ಒಂದೇ ಒಂದು ಶಬ್ದದಲ್ಲಿ ಅಡಕವಾಗಿದೆ, ಅದು ಅಜ್ಞಾನ. ಈಗ ಹೇಳಿ, ಹಾಗಾದ್ರೆ ಇದಕ್ಕಿಂತ ಮಿಗಿಲಾದದ್ದು ಯಾವುದು? ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತ ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಇಲ್ಲಿ ಈ ಸಬ್ಜೆಕ್ಟ್ ಮುಗಿದು. ಆದ್ದರಿಂದಲೇ ಅರ್ಜುನ, ಯಾರು ಈ ತತ್ವಜ್ಞಾನವನ್ನ ಮಾಡಿಕೊಂಡು ಆ ಅಜ್ಞಾನವನ್ನು, ಸ್ವಾಭಾವಿಕವಾದ ಅಜ್ಞಾನವನ್ನ ಕಳೆದುಕೊಂಡಿರ್ತಾರೋ, ಯೇಷಾಂ ಯಾರಿಗೆ ಆ ಅಜ್ಞಾನವು ಜ್ಞಾನೇನ ಜ್ಞಾನದಿಂದ, ಪರಬ್ರಹ್ಮಸ್ವರೂಪ ಜ್ಞಾನದಿಂದ. ಏನಂತ? ಪರಬ್ರಹ್ಮಸ್ವರೂಪನೇ ನಾನು ಅಂತ. ಒಂದ್ ಕಡೆ ಶಂಕರಾಚಾರ್ಯ ಮಾತು ಬರೀತಾರೆ. ಏನಂತ ತಿಳ್ಕೋಬೇಕಂತೆ? ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋ ಅಹಂ ಅಂತ ತಿಳ್ಕೋಬೇಕು. ಒಂದೇ ಒಂದು ಶಬ್ದ. ಅಹಂ ಅಂದ್ರೆ ನಾನು. ನಾನು ಅಂದ್ರೆ ಯಾರು ಗೊತ್ತೇ? ಸಕಲ ದುಃಖಗಳಿಂದಲೂ ಬಿಡಲ್ಪಟ್ಟಂಥ ಚೈತನ್ಯ ಸ್ವರೂಪನೇ ನಾನು. ನೋಡಿದರ ಮಾತೇನೋ ಎಷ್ಟು ಸುಂದರವಾಗಿದೆ. ಹಾಗಂತ ತಿಳ್ಕೊಂಡಿರೋರು ಎಷ್ಟು ಜನ? ಆ ಜ್ಞಾನ ಬರಬೇಕು. ಜ್ಞಾನೇನ ತದಜ್ಞಾನಂ ಅಂತ. ಈಗಿರೋದು ಅಜ್ಞಾನ. ನಾನು ಮನುಷ್ಯ, ನಾನು ಗಂಡಸೋ, ನಾನು ಹೆಂಗಸೋ, ನಾನು ಪಾಪಿ, ನಾನು ಪುಣ್ಯವಂತ, ಎಂತೆಂಥದೋ ಇಲ್ಲದೆ ಇದ್ದದ್ದೆಲ್ಲ ಸೇರಿಸಿ ಅಭ್ಯಾಸ ಮಾಡಿ 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 ಮನೆ ಕಟ್ಟಿಬಿಟ್ಟಿದೆವು. ನಿಜವಾಗಿ ವಿಚಾರ ಮಾಡಿದ್ರೆ ಇದು ಒಂದು ನಮ್ಮ ಆತ್ಮನ ಸ್ವರೂಪಕ್ಕೆ ಅಂಟಿಲ್ಲ. ಅಸಂಗೋಷ್ಯಂ ಪುರುಷ. ಆದ್ದರಿಂದಲೇ ನಾನು ಇಂಥ ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವಭಾವನಾದ ಆತ್ಮ ನಾನು ಅಂತ ಯಾರು ಜ್ಞಾನ ಮಾಡ್ಕೋತಾರೋ, ಆ ಅಜ್ಞಾನವನ್ನು ಜ್ಞಾನದಿಂದ ಕಳ್ಕೋತಾರೋ, ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಂಥವರಿಗೆ ಹೇಗೆ ಸೂರ್ಯೋದಯವಾದ ಕೂಡಲೇ ಎಲ್ಲಾ ಕತ್ತಲೆಯೂ ಪೂರ್ತಿ ಹೋಗ್ಬಿಡುತ್ತೋ, ಇನ್ಯಾವ ದೀಪ ಹಚ್ಚಿದ್ರೂ ಇಲ್ಲ, ಬ್ಯಾಟ್ರಿ ತಂದ್ರೂ ಇಲ್ಲ, ಏನೂ ಇಲ್ಲ. ಬೆಳಿಗ್ಗೆ ಸೂರ್ಯೋದಯ ಆಯ್ತು ಅಂದ ಕೂಡಲೇ ನೋಡಿ ಹೇಗೆಲ್ಲವೂ ಹೇಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕತ್ತಲೆಯ ಎಲ್ಲ ದೋಷಗಳು ಪರಿಹಾರವಾಗುತ್ತೋ, ಹಾಗೆ ಅಜ್ಞಾನ ದೋಷಗಳೆಲ್ಲ ಪರಿಹಾರ ಆಗೋದು ಯಾವಾಗ ಅಂದ್ರೆ ಈ ತಾನೇ ಪರಬ್ರಹ್ಮ, ಆ ಬ್ರಹ್ಮವೇ ನಿತ್ಯ ಶುದ್ಧ ಸ್ವಭಾವ, ಅದೇ ನಾನು. ಅಹಂ ಬ್ರಹ್ಮಾಸ್ಮಿ. ಅದು ಅಹಂ ಸಂಸಾರಿ ಅಸ್ಮಿ ಅನ್ನೋದು ಅಳಿಸಿ ಹೋಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಉಂಟಾದರೆ ತೇಷಾಂ ಅಂಥವರಿಗೆ ಹೇಗೆ ಸೂರ್ಯೋದಯವಾದ ಕೂಡಲೇ ಎಲ್ಲಾ ಕತ್ತಲೆಯೂ ನಾಶವಾಗಿ ಬೆಳಕುಂಟಾಗುತ್ತದೆಯೋ ಹಾಗೆ ಪ್ರಕಾಶಯತಿ, ನಮ್ಮ ಒಳಗೆ ಆ ಜ್ಞಾನ ಉಂಟಾಗಿ ನಮ್ಮನ್ನ
ಆ ಪರಬ್ರಹ್ಮ ಸ್ವರೂಪನೇ ನೀನು ಎಂಬ ತತ್ವದಲ್ಲಿ ನೆಲೆಗೊಳಿಸುತ್ತದೆ. ಆಗಬಹುದು. ಜ್ಞಾನ ಸಂಪಾದನೆ ಮಾಡಿದ್ರೆ ಮತ್ತೆ ವ್ಯವಹಾರದ ಸಂದರ್ಭ ಹೇಗೆ ಅಂತ ಈ ಉಪನ್ಯಾಸ ಮುಗೀತು ಅಂದ್ಕೊಳ್ಳೆ ವ್ಯವಹಾರ ಶುರುವಾಗಲ್ವೇ? ಜ್ಞಾನ ಬಂದ್ಮೇಲೆ ಎಲ್ಲಾರು ಆಗುತ್ತೋ ಆಗಲ್ಲೋ ಅನ್ನೋ ಸಂಶಯ ಬಂದ್ಬಿಟ್ರೆ ಬೇಡಪ್ಪ ಮಹಾರಾಯ ಜ್ಞಾನವೇ ಅಂದ್ಬಿಟ್ರೆ ನೀವು. ಹಾಗಿಲ್ಲ, ಅದು ನಡೆಯುತ್ತೆ, ಅದಕ್ಕೇನೋ ದೋಷವಿಲ್ಲ ಅಂತ ಮುಂದೆ ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣ ಗಚ್ಚಂತೆ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ ಅಂತ ಮುಂದೆ ಜ್ಞಾನಿಗಳ ವ್ಯವಹಾರ ಸ್ವಾಮಿಗಳು ಹೆಡ್ಡಿಂಗ್ ಹಾಗೆ ಹಾಕಿದ್ದಾರೆ. ಜ್ಞಾನಿಗಳ ವ್ಯವಹಾರ ಅಂತ ಹಾಕಿದ್ದಾರೆ. ಆ ವಿಷಯವನ್ನ ಮತ್ತೆ ನಾಳೆ ದಿವಸ ಮುಂದುವರಿಸೋಣ ಎಂಬಲ್ಲಿ